Namaskaram. In this video we'll be starting and completing with the chapter magnetism and matter. So as compared to the other chapters from the part 1 of physics, this is quite simple. Ulkiddu last time ನಾವು second year video ಮಾಡಿದಾಗ we had finished with moving charges and magnetism. So ಅದರೊಳಗೆ ಸ್ವಲ್ಪ ಅಲ್ಲಿ ತನಕ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಟು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ತನಕ ಸ್ವಲ್ಪ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಇರ್ತಾವೆ ಪಾರ್ಟ್ 1 ಒಳಗಿಂದ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ನಾಗ. ಸೊ ಈ ಚಾಪ್ಟರ್ನೊಳಗೆ ಥಿಯರಿ ಬೇಸ್ಡ್ ಕ್ವಶನ್ಸ್, ಫ್ಯಾಕ್ಟ್ ಬೇಸ್ಡ್ ಒಂದು ಸ್ವಲ್ಪ ಜಾಸ್ತಿ ಬರ್ತಾವೆ. ಸೊ ಈಗ ಇದ್ರೊಳಗೆ ಈ ಚಾಪ್ಟರಿಗೆ ನಾವು ಟೋಟಲಿ ಈಗ 32 ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ, 32. ಆ್ಯಂಡ್ ಇದ್ರದ್ದು ನೆಕ್ಸ್ಟ್ ನಾನು ಮ್ಯಾಗ್ನೆಟಿಕ್ ಇಂಡಕ್ಷನ್ ಮಾಡ್ತೀನಲ್ಲ, ಆ ಚಾಪ್ಟರ್ನೊಳಗೂ ಒಂದು 2-3 ಕ್ವಶನ್ಸ್ ಈ ಚಾಪ್ಟರ್ದು ಮಿಕ್ಸ್ಡ್ ಇದಾವೆ. ಆ್ಯಂಡ್ ಇವನ್ ದಿಸ್ ಈಸ್ ಅ ಸಿಂಪಲ್ ಚಾಪ್ಟರ್. ಈ ವಿಡಿಯೋ ನೀವು ನೋಡಿದ್ರೆ ಏನಾಗ್ತೈತಿ, ವಿದಿನ್ 50 ಮಿನಿಟ್ಸ್ ಆಗ್ತೈತೋ ಇದು 1 hour ಆಗ್ತೈತೋ ಗೊತ್ತಿಲ್ಲ. ಸೊ ಅಷ್ಟರೊಳಗೆ ನಿಮ್ಗೆ ಅದು ಎಂಟೈರ್ ಚಾಪ್ಟರ್ CETನೂ ಆತ, ಥಿಯರಿ ಇನ್ನೊಂದು ಸರ್ತಿ ರಿವಿಷನ್ ಆದಂಗೆ ಆಗ್ತೈತಿ. ಸೊ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸಿಗೂ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇದ್ರೊಳಗೆ ಹಾಕಿ ಎಂಟೈರ್ ಚಾಪ್ಟರ್ ಒಂದ್ಸಲ ನೆನಪಾಗುವಂಗೆ ಕ್ವಶನ್ಸ್ ಚೂಸ್ ಮಾಡಿದ್ದೈತಿ. ಸೊ ಮೇಕ್ ಯೂಸ್ ಆಫ್ ದ್ಯಾಟ್. ಆ್ಯಂಡ್ ಲಾಸ್ಟಿಗೆ ಅಥವಾ ಇನ್ ಬಿಟ್ವೀನ್ ಸಿಚುವೇಶನ್ ಹೆಂಗೆ ಬರ್ತಿದೆ ನೋಡೋಣ. ಇವೊಂದಿಷ್ಟು ನಾ ಇನ್ನೊಮ್ಮೆ ಇದ್ರಾಗ ಎಕ್ಸ್ಪ್ಲೇನ್ ಮಾಡೀನಿ. ಏನ್ರಿ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಆಫ್ ಅರ್ತ್ ಬರ್ತಾವಲ್ಲ, ಮ್ಯಾಗ್ನೆಟಿಕ್ ಆ್ಯಕ್ಸಿಸ್, ಜಾಗ್ರಫಿಕ್ ಆ್ಯಕ್ಸಿಸ್, ಮ್ಯಾಗ್ನೆಟಿಕ್ ಇಕ್ವೇಟರ್, ಜಾಗ್ರಫಿಕ್ ಇಕ್ವೇಟರ್, magnetic meridian, geographic meridian, then comes declination, dip, Earth's magnetic field, total Earth's magnetic field, its horizontal component and vertical component. ಇವೆಲ್ಲ ಹಂಗಂದ್ರೆ ಏನಂತ ಹೇಳಿ ಒಂದು ಶಾರ್ಟ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಅದನ್ನು ಯೂಸ್ ಆಗ್ತದೆ ಡೆಫಿನೆಟ್ಲಿ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ಆನ್ ದ ಚಾಪ್ಟರ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸ್ವಲ್ಪ ಕ್ವೈಟ್ ಸಿಂಪಲ್ ಅದಾವೆ, ಜಲ್ದಿ ಮುಗಿಬಹುದು ಇದು ವಿಡಿಯೋ. ಅಂದರೆ 32 ಕ್ವಶನ್ಸ್ ಇದ್ರೂ. ಸೊ ವಿಲ್ ಸಿ, ಸ್ಟಾರ್ಟ್ ಅಂತೂ ಮಾಡೋಣಂತ್ರಿ. Okay, so first question on the chapter magnetism and matter. ಇದು ಬರ್ಕೋಬೇಕು. ವಿಚ್ ಆಫ್ ದ ಫಾಲೋಯಿಂಗ್. ಆಮೇಲೆ ಇನ್ನೊಂದು ಈ ಕ್ವಶನ್ ಬರ್ಕೊಳ್ಳೋಕ್ಕಿಂತ ಮೊದಲು ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಉಳಿದಿದ್ದ ಚಾಪ್ಟರ್ಸ್ ನಾವೀಗ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಬಿಫೋರ್ ಯುವರ್ CET ಎಕ್ಸಾಮ್ ನಾನು ಏನು ಕವರ್ ಮಾಡ್ತೀನಲ್ಲ, ಇಫ್ ನೀಡೆಡ್ ನೀವು ಕ್ವಶನ್ಸನ್ನು ಸ್ಕಿಪ್ ಮಾಡ್ಕೋಬೋದು. ಅಂದ್ರೆ ಬರೆಯುವುದನ್ನು if you want, you can skip writing the question if it is too easy. ಟೈಮ್ ಸ್ವಲ್ಪ ಸೇವ್ ಮಾಡ್ಕೊಳಕ್ಕೆ ಎಲ್ಲ ಕ್ವಶನ್ನು ಬರ್ಕೊಳಬೇಕಂತೇನಿಲ್ಲ. ಇದು ವಿಡಿಯೋಸ್ ಯೂಟ್ಯೂಬ್ನೊಳಗೆ ಇದ್ದೇ ಇರ್ತೈತೆ, ನಿಮ್ಮದು ಎಕ್ಸಾಮ್ ಬರೋ ತನಕನೂ ಇರ್ತಾವೆ. ಯಾವ ಇಂಪಾರ್ಟೆಂಟ್ ಕ್ವಶನ್ ಅನ್ನಿಸ್ತಾವೋ ಬರ್ಕೊರಿ, ಇಲ್ಲ ಆ ವಿಡಿಯೋಸ್ನೊಳಗೆ ಕ್ವಶನ್ ಮತ್ತು ಆಮೇಲೆ ಇದ್ದೇ ಇರ್ತೈತಿ. ಮತ್ತೇನಾರ ರಿವಿಷನ್ ಬೇಕಂತಂದರೆ ಮೀಡಿಯಮ್ ಲೆವೆಲ್ ಅಥವಾ ಈಸಿ ಲೆವೆಲ್ ಇತ್ತು ನಡೀತೈತಿ ಅಂತ ಅಂದ್ಕೊಂಡ್ರೆ ಬರೆಯೋದನ್ನು ಬಿಡ್ರಿ. ಇಲ್ಲ ನಾನು ಇನ್ನೊಂದು ಸರ್ತಿ ಇದನ್ನು ಆಫ್ಟರ್ ದಿಸ್ ವಿಡಿಯೋ ಮತ್ತು ಈ ಕ್ವಶನ್ ಇನ್ನೊಮ್ಮೆ ನೋಡ್ಕೋಬೇಕಾಗ್ತೈತಿ ಅಂತ ಅನಿಸಿದ್ರೆ ಬರ್ಕೋರಿ. ಓಕೆ, ಫಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸಪೋಸ್ ಟು ಬಿ ದ ಕಾಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಗ ಹೇಳ್ತಾರೆ ಅರ್ತ್ ಸುತ್ತಲ, ಆರ್ ವಿ ಕ್ಯಾನ್ ಸೇ ದಟ್ ಸರೌಂಡಿಂಗ್ ಅರ್ತ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ದೇರ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಥ್ರೂ ಔಟ್ ದಿ ಅರ್ತ್ ಅಂತ ಹೇಳ್ತಾರೆ. So which of the following is not supposed to be the cause of Earth's magnetic field? Okay, option A, molten charged fluid circulating in the core of the earth. ಅಂದ್ರೆ ಕ್ವಶನ್ ಏನಿಲ್ಲ ಅಂತಂದ್ರೆ, ಸೊ ಈಗ ಇದು ಅರ್ತ್ ಅಂತ ಅಂದ್ಕೊಂಡ್ರೆ ನಾವು, ಸೊ ಅರ್ತ್ ಸುತ್ತಲ ಎಲ್ಲ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದಾವ ಅಂತ ಹೇಳ್ತಾರೆ. ಓಕೆ, ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಒಳಗೆ ಅವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೇಂಜ್ ಆಗಿರ್ತಾವೆ ಅಂತ ಹೇಳ್ತಾರೆ. ಸೊ ದ ರೀಸನ್ ಫಾರ್ ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಆ್ಯಕ್ಚುಲಿ ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಟಿಲ್ ನಾವು ಅಟ್ಲೀಸ್ಟ್ ಆ್ಯಸ್ ಫಾರ್ ಆ್ಯಸ್ ಐ ನೋ, ಟಿಲ್ ನಾವು ಸೈಂಟಿಸ್ಟ್ಸ್ಗೆ ಎಕ್ಸಾಕ್ಟ್ ರೀಸನ್ ಫಾರ್ ದಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದ್ಯಾಟ್ ಪರ್ಟಿಕ್ಯುಲರ್ ರೀಸನ್, ಎಕ್ಸಾಕ್ಟ್ ರೀಸನ್ ಈಸ್ ನಾಟ್ ನೋನ್. It is still unknown, exact reason. So there are some guesses, ಹಿಂಗಿರ್ಬೋದು ಅಂಥೇಳಿ. ಅಕಾರ್ಡಿಂಗ್ ಟು ದ್ಯಾಟ್ ಇದನ್ನು ಕ್ವಶನ್ ಫ್ರೇಮ್ ಮಾಡೋದೀಗ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸಪೋಸ್ ಟು ಬಿ ದ ಕಾಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಸೆಕೆಂಡ್ ಆಪ್ಷನ್, ಹ್ಯೂಜ್ ಮ್ಯಾಗ್ನೆಟ್ ಲೈಯಿಂಗ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಅರ್ತ್. ಆಪ್ಷನ್ ಸಿ, ರೊಟೇಷನ್ ಆಫ್ ದ ಅರ್ತ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್ ಇನ್ ದ ಅಪ್ಪರ್ ಪಾರ್ಟ್ಸ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್. ಅಂದರೆ
In option C they are talking about something called as ionosphere ಅಂತ ಇರ್ತೈತಿ, ಡಿಫರೆಂಟ್ ಲೇಯರ್ಸ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್ನೊಳಗೆ. ಆ್ಯಂಡ್ ಆಪ್ಷನ್ ಡಿ ಪ್ರೆಸೆನ್ಸ್ ಆಫ್ ಐರನ್ ಆ್ಯಂಡ್ ನಿಕಲ್ ಇನ್ ದ ಕೋರ್ ಆಫ್ ದಿ ಅರ್ತ್. ಇವು 4 ಆಪ್ಷನ್ಸ್ನೊಳಗೆ ಯಾವುದು ರೀಸನ್ ಗ್ಯಾರಂಟಿ ಅಲ್ಲ. ದಿ ಅದರ್ 3 ಆಪ್ಷನ್ಸ್ ಏನದಾವಲ್ಲ, ದೇ ಮೈಟ್ ಬಿ ದ ರೀಸನ್ ಫಾರ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ಒನ್ ಈಸ್ ಶ್ಯೂರ್ ನಾಟ್, ಫಾರ್ ಶ್ಯೂರ್ ಈಸ್ ನಾಟ್ ದ ರೀಸನ್, ವಿಚ್ ಈಸ್ ದ್ಯಾಟ್ ಅಂತ ಕೇಳಾಕತ್ತಾರೆ. ಓಕೆ, ಇದನ್ನು ಬರ್ಕೊಂಡು ಅಥವಾ ವಿಚಾರ ಮಾಡಿರಿ, ಇದನ್ನು ಆನ್ಸರ್ ಹೇಳ್ತೀನಿ ನಾ ಈಗ. ಸೊ ಈ ಕ್ವಶನ್ನಿಗೆ ಆನ್ಸರ್ ಆಪ್ಷನ್ ಬಿ, ಹ್ಯೂಜ್ ಮ್ಯಾಗ್ನೆಟ್ ಲಾಯಿಂಗ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಅರ್ತ್. ಆ್ಯಕ್ಚುಲಿ ಅರ್ತ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರ್ತಾವಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಅಬ್ಸರ್ವ್ ಮಾಡಿದರೆ ಇಟ್ ಫೀಲ್ಸ್ ಆ್ಯಸ್ ಇಫ್ ದೆರ್ ಈಸ್ ಹಂಗೆ, ಅಂದ್ರೆ ಅರ್ತ್ ಒಳಗೆ ಒಂದೇನೋ ದೊಡ್ಡದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ, ಒಂದು ಬಾರ್ ಮ್ಯಾಗ್ನೆಟ್ ಇಟ್ಟಾರ ಅರ್ತ್ನೊಳಗೆ ಅಂತ ಅನಿಸು ಹಂಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೇಂಜ್ ಆಗಿರ್ತಾವೆ. ಓಕೆ, ಬಟ್ ಆ್ಯಕ್ಚುಲ್ ರೀಸನ್ ಅದಲ್ಲ. ಸೆಂಟ್ರ್ನೊಳಗೆ, ಅರ್ತ್ಸ್ ಸೆಂಟ್ರ್ನೊಳಗೆ ಏನು ಬಾರ್ ಮ್ಯಾಗ್ನೆಟ್ ಯಾರೂ ಇಟ್ಟಿಲ್ಲ. ಸೊ ಅದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ, ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಆ್ಯಂಗಲ್ ಆಫ್ ಡಿಪ್ ಅಟ್ ಅ ಪ್ಲೇಸ್ ವೇರ್ ಇದು ಅಲ್ಲೇ ಹೆಚ್ ಹೋಗಿ ಜೆ ಟೈಪ್ ಆಗೈತಿ. ವಾಟ್ ಈಸ್ ದ ಆ್ಯಂಗಲ್ ಆಫ್ ಡಿಪ್ ಅಟ್ ಅ ಪ್ಲೇಸ್ ವೇರ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಈಕ್ವಲ್ ಟು the vertical component? What is the angle of dip at a place where horizontal component of Earth's magnetic field is equal to the vertical component? ಸೊ ಈಗ ಒಂದು ಕೆಲಸ ಮಾಡಿ, ಇದನ್ನು ಕ್ವಶನ್ ನಿಮಗೂ ಆಲ್ರೆಡಿ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂತ ಕನ್ಸೆಪ್ಟ್ ಗೊತ್ತಿತ್ತಂದ್ರೆ ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡಿರಿ. ನಾ ಈಗ ಇದ್ರ ಹಿಂದಿರುವಂಥ ಕನ್ಸೆಪ್ಟ್ನ ಹೇಳಿದ್ನಲ್ಲ, ಮೇ ಬಿ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡೋಕೊಂದು ಮಾಡಿದ್ದೆ, ಬಟ್ ರಿಲೆವೆಂಟ್ ಕ್ವಶನ್ ಈಗ ಐತಿ ಅಂದ್ರೆ ವಿ ವಿಲ್ ಡಿಸ್ಕಸ್ ಇಟ್ ರೈಟ್ ನಾವು. ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಕನ್ಸೆಪ್ಟ್ ಒಂದು ಸರ್ತಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಅಂತ, ಇದನ್ನು ಫಸ್ಟಿಗೆ ಟ್ರೈ ಮಾಡಿರಿ. ಓಕೆ, ಸೊ ಈ ಕ್ವಶನ್ ನೀವೀಗ ಸಾಲ್ವ್ ಮಾಡಿದ್ರೆ ಅಕಸ್ಮಾತ್ ಆನ್ಸರ್ ಈಸ್ ಆಪ್ಷನ್ ಸಿ 45 ಡಿಗ್ರಿ. ಸೊ ಇದು ಆ್ಯಕ್ಚುಲಿ ಹೆಂಗೆ ಅಂತ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಆ ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಏನು ಬರ್ತಾವಲ್ಲ, ಆಗಲೇ ಒಂದು ಲಿಸ್ಟ್ ಹೇಳಿದ್ದು ನೋಡ್ರಿ ನಾನು. ಸೊ ಅವು ಇಷ್ಟೊಂದು ಒಂದು ಸರ್ತಿ ಈಗ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಓಕೆ, ಸೊ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ನೊಳಗೆ, ಸೊ ಫಸ್ಟಿಗೆ ನಾವು ಒಂದು ಕೆಲಸ ಮಾಡೋಣ. ವಿಲ್ ಕನ್ಸಿಡರ್ ಅ ಡೈಗ್ರಾಮ್ ಆಫ್ ಅರ್ತ್, ಕನ್ಸಿಡರಿಂಗ್ ದಿಸ್ ಟು ಬಿ ಅರ್ತ್. ಸೊ ಇಲ್ಲೇ ಗ್ಯಾಪ್ ಆಗೈತಿ ಸರ್, ಇದು ಅಂತ ಬೇಡ, ಇದು ಅರ್ತ್ ಅಂತ ಕನ್ಸಿಡರ್ ಮಾಡಿರಿ ಈಗ. ಸೊ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಅಸ್, ಬೇಡ ತಡ್ರಿ ಒಂದು ಸ್ವಲ್ಪ ನಾವು ಸ್ಮಾಲರ್ ಒನ್ ತೊಗೊಂಡ್ರೆ ನಮ್ಗೆ ಆಮೇಲೆ ಈಸಿ ಆಗ್ತೈತಿ. ಓಕೆ, ಸೊ ಫಸ್ಟ್ ಒನ್ ಐ ಆಮ್ ಎಕ್ಸ್ಪ್ಲೈನಿಂಗ್ ವಾಟ್ ಈಸ್ ಮ್ಯಾಗ್ನೆಟಿಕ್ ಆಕ್ಸಿಸ್. Okay, so magnetic axis, and there is one more thing called as geographic axis. ಸೊ ಈಗ ನಿಮಗೆ ಗೊತ್ತಿರ್ಬೇಕು ಡೆಫಿನೆಟ್ಲಿ, ಇದು ನಾರ್ತ್ ಪೋಲ್ ಆಫ್ ಅರ್ತ್, ಇದು ಸೌತ್ ಪೋಲ್ ಆಫ್ ಅರ್ತ್. ಆ್ಯಂಡ್ ವೆನ್ ವಿ ಲುಕ್ at the behavior of the magnetic field lines which are surrounding the earth, it is known from those experiments that Earth's magnets north and south pole are exactly opposite to the geographic north and south pole. Andre Earth sutla surrounding Earth there are magnetic field lines ಅಂತ ಗೊತ್ತಾಗೈತಿ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟರ್ನ್ ನಾವು ಸ್ಟಡಿ ಮಾಡಿದಾಗ ಏನು ಗೊತ್ತಾಗ್ತದೆ ನಮಗಂದ್ರೆ, ಅರ್ತ್ ಒಳಗೆ ವಿ ಕ್ಯಾನ್ ಇಮ್ಯಾಜಿನ್ ದ್ಯಾಟ್, ಅಲ್ಲ ಗ್ಯಾರಂಟಿ ಅಲ್ಲ, ವಿ ಕ್ಯಾನ್ ಇಮ್ಯಾಜಿನ್ ದ್ಯಾಟ್ ದೆರ್ ಈಸ್ ಅ ಹ್ಯೂಜ್ ಬಾರ್ ಮ್ಯಾಗ್ನೆಟ್ ವಿಚ್ ಈಸ್ ಇನ್ಸೈಡ್ ದ ಅರ್ತ್ಸ್ ಕೋರ್. ವಿ ಕ್ಯಾನ್ ಇಮ್ಯಾಜಿನ್ ದೆರ್ ಈಸ್ ನೋ ಸಚ್ ಬಾರ್ ಮ್ಯಾಗ್ನೆಟ್ ಆ್ಯಕ್ಚುಲಿ. ಹಂಗೆ ಇಮ್ಯಾಜಿನೇಷನ್ ಮಾಡಿದಾಗ ಅಂದರೆ ಇಟ್ ಈಸ್ ಸೀನ್ ದ್ಯಾಟ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ ಫ್ರಾಮ್ ಅ ಪ್ಲೇಸ್ ವೇರ್ ದೆರ್ ಈಸ್ ಜಾಗ್ರಫಿಕ್ ಸೌತ್ ಪೋಲ್ ಆಫ್ ಅರ್ತ್. ಅಂದ್ರೆ ಅರ್ಥದ್ದು ಜಾಗ್ರಫಿಕ್ ಸೌತ್ ಪೋಲ್ ಕಡೆ ಮ್ಯಾಗ್ನೆಟದ ನಾರ್ತ್ ಪೋಲ್ ಇರ್ತೈತಿ, ಅರ್ಥದ ಜಾಗ್ರಫಿಕ್ ನಾರ್ತ್ ಪೋಲ್ ಕಡೆ ಮ್ಯಾಗ್ನೆಟದ ಸೌತ್ ಪೋಲ್ ಇರುತ್ತೆ. ಓಕೆ, ಸೊ ಇದು ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಸೊ ನಾವು ಕಮಿಂಗ್ ಬ್ಯಾಕ್ ಟು ವಾಟ್ ಈಸ್ ಮ್ಯಾಗ್ನೆಟಿಕ್ ಆ್ಯಕ್ಸಿಸ್ ಆ್ಯಂಡ್ ವಾಟ್ ಈಸ್ ಜಾಗ್ರಫಿಕ್ ಆ್ಯಕ್ಸಿಸ್. ಸೊ ಜಾಗ್ರಫಿಕ್ ಆ್ಯಕ್ಸಿಸ್
First one, this is an imaginary straight line which passes through geographic north and geographic south pole, geographic axis. Whereas magnetic axis is one more imaginary straight line which passes through magnetic south and magnetic north pole. ಅರ್ಥ ಆಗ್ತಿದೆ. ಸೊ ಇವು ಎರಡರೂ ನೋಡು, ದೇರ್ ಇಸ್ ಅನ್ ಆ್ಯಂಗಲ್ ಅಂತ ಹೇಳ್ತಾರೆ. ದೇರ್ ಇಸ್ ಅನ್ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಆ್ಯಕ್ಸಿಸ್ ಆ್ಯಂಡ್ ಜಾಗ್ರಫಿಕ್ ಆ್ಯಕ್ಸಿಸ್ ಹಿಯರ್, ಆ್ಯಂಡ್ ದಿಸ್ ಆ್ಯಂಗಲ್ ಈಸ್ ಅಪ್ರಾಕ್ಸಿಮೇಟ್ಲಿ 11.7 ಡಿಗ್ರಿ ಅಂತ ಹೇಳ್ತಾರೆ. ಓಕೆ, ದಿ ಆ್ಯಂಗಲ್ ಬಿಟ್ವೀನ್ ಜಾಗ್ರಫಿಕ್ ಆ್ಯಕ್ಸಿಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಆ್ಯಕ್ಸಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ 11.7 ಡಿಗ್ರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಈಗ ಮ್ಯಾಗ್ನೆಟಿಕ್ ಆ್ಯಕ್ಸಿಸ್ ಆ್ಯಂಡ್ ಜಾಗ್ರಫಿಕ್ ಆ್ಯಕ್ಸಿಸ್ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ what is magnetic equator and geographic equator. One ನಿಮಿಷ. Okay, so magnetic equator, ಇನ್ನೊಂದು geographic equator. ಸೊ ಆ್ಯಕ್ಚುಲಿ ಜಾಗ್ರಫಿಕ್ ಇಕ್ವೇಟರ್ ನೀವು ಸೋಷಿಯಲ್ ಸೈನ್ಸ್ನೊಳಗೆ ಜಾಗ್ರಫಿ ಇದರೊಳಗೆ ಇನ್ ಯುವರ್ ಹೈಸ್ಕೂಲ್ ಸಹ ಕಲ್ತಿರ್ತೀರಿ. ಓಕೆ, an imaginary line which cuts the earth into two equal parts, that divides earth into northern hemisphere and southern hemisphere. This one is called as geographic equator. Or else ನಾವು ಇನ್ನೊಂದು ಏನು ತೊಗೋಬೋದು ಅಂದರೆ, ಆಗಲೇ ನಾನು ಡ್ರಾ ಮಾಡಿದ್ನಲ್ಲ ಜಾಗ್ರಫಿಕ್ ಆ್ಯಕ್ಸಿಸ್, ಆ ಜಾಗ್ರಫಿಕ್ ಆ್ಯಕ್ಸಿಸ್ಸಿಗೆ ಈ ಜಾಗ್ರಫಿಕ್ ಇಕ್ವೇಟರ್ ಪರ್ಪೆಂಡಿಕ್ಯುಲರ್ ಇರ್ತೈತಿ. ಆ ಪರ್ಪೆಂಡಿಕ್ಯುಲರ್ ಹಾರಿಜಾಂಟಲ್ ಲೈನ್ ಅಥವಾ ಆ ಹಾರಿಜಾಂಟಲ್ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ geographic axis is geographic equator. Similarly, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಲ್ಲ ಆಗಲೇ, ಇನ್ನೊಂದಿಲ್ಲೇ ಮ್ಯಾಗ್ನೆಟಿಕ್ ಆ್ಯಕ್ಸಿಸ್ ಅಂತ ಏನಿರ್ತದಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಹಾರಿಜಾಂಟಲ್ ಲೈನ್, ಅಂದರೆ ಹಾರಿಜಾಂಟಲ್ ಒನ್ ಮೋರ್ ಹಾರಿಜಾಂಟಲ್ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಆ್ಯಕ್ಸಿಸ್. ದಿಸ್ ಹಾರಿಜಾಂಟಲ್ ಲೈನ್ ಇದೈತಲ್ಲ, ಈ ಹಾರಿಜಾಂಟಲ್ ಲೈನ್, ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಇಕ್ವೇಟರ್. ಸೊ ಈಗ ಇದು ನಾವು ಡಿಸ್ಕಸ್ ಮಾಡಿದ್ದು ಯಾವುದು, ಮ್ಯಾಗ್ನೆಟಿಕ್ ಇಕ್ವೇಟರ್ ಮತ್ತು ಜಾಗ್ರಫಿಕ್ ಇಕ್ವೇಟರ್. ಮ್ಯಾಗ್ನೆಟಿಕ್ ಇಕ್ವೇಟರ್ ಅಂದರೆ ಹಾರಿಜಾಂಟಲ್ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಆ್ಯಕ್ಸಿಸ್. ಜಾಗ್ರಫಿಕ್ ಇಕ್ವೇಟರ್ ಈಸ್ ಅ ಹಾರಿಜಾಂಟಲ್ ಲೈನ್, ಇಮ್ಯಾಜಿನರಿ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಜಾಗ್ರಫಿಕ್ ಆ್ಯಕ್ಸಿಸ್. ನೆಕ್ಸ್ಟ್, ಜಾಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಬರ್ತಾವೆ. ಸೊ ಈಗ ನೋಡ್ರಿ, ಇನ್ನೊಂದು ಸರ್ತಿ ಇದು ಅರ್ತ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇದು ಅರ್ತ್ದು ನಾನು ಹೇಳಿದ್ನಲ್ಲ, ಜಾಗ್ರಫಿಕ್ ನಾರ್ತ್ ಪೋಲ್ ಸೌತ್ ಪೋಲ್ ಬೇರೆ, ದೆನ್ ಮ್ಯಾಗ್ನೆಟಿಕ್ ಸೌತ್ ಆ್ಯಂಡ್ ನಾರ್ತ್ ಪೋಲ್ ಬೇರೆ ಇರ್ತಾವೆ. ಸೊ ಈಗ ನಾ ಆಗಲೇ ಹೇಳಿದ್ದೆ, ಆ ಸ್ಟ್ರೇಟ್ ಲೈನ್ ವಿಚ್ ಪಾಸಸ್ ಥ್ರೂ ದ ಜಾಗ್ರಫಿಕ್ ನಾರ್ತ್ ಆ್ಯಂಡ್ ಜಾಗ್ರಫಿಕ್ ಸೌತ್, ಅದಕ್ಕೇನು ಕರಿತೀವಿ ನಾವು, ವಿ ಕಾಲ್ ಇಟ್ ಆಸ್ ಜಾಗ್ರಫಿಕ್ ಆ್ಯಕ್ಸಿಸ್. ಈಗ ನೆಕ್ಸ್ಟ್ ನಾ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ, what is geographic meridian. Like geographic axis is a line, straight line, it's a line, one dimensional. Geographic meridian is a plane which is two dimensional. Like we can imagine, like geographic meridian ಅಂದ್ರೆ ಹೆಂಗಂದ್ರೆ, ಇಲ್ಲೇ ನಾರ್ತ್ ಪೋಲ್ನಿಂದ ಸೌತ್ ಪೋಲ್ ತನಕ ಒಂದು ನೀವು 2 ಡೈಮೆನ್ಷನಲ್ ಪ್ಲೇನ್, ಒಂದು ಕರ್ಟನ್ ಗತೆ ಇಮ್ಯಾಜಿನ್ ಮಾಡಿದ್ರೆ, a plane which passes through geographic north and geographic south pole is geographic meridian. ಈಗ ಜಾಗ್ರಫಿಕ್ ಆ್ಯಕ್ಸಿಸ್ ಮತ್ತು ಜಾಗ್ರಫಿಕ್ ಮೆರಿಡಿಯನ್ಗೆ ಡಿಫರೆನ್ಸ್ ಅರ್ಥ ಮಾಡ್ಕೊರಿ. ಜಾಗ್ರಫಿಕ್ ಆ್ಯಕ್ಸಿಸ್ ಈಸ್ ಅ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ಜಾಗ್ರಫಿಕ್ ನಾರ್ತ್ ಆ್ಯಂಡ್ ಜಾಗ್ರಫಿಕ್ ಸೌತ್. ಜಾಗ್ರಫಿಕ್ ಮೆರಿಡಿಯನ್ ಈಸ್ ನಾಟ್ ಅ ಸ್ಟ್ರೇಟ್ ಲೈನ್ ಬಟ್ ಇಟ್ ಈಸ್ ಅ ಪ್ಲೇನ್. ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಕರ್ಟನ್ 2 ಡೈಮೆನ್ಷನಲ್ ವಿಚ್ ಪಾಸಸ್ ಥ್ರೂ ಜಾಗ್ರಫಿಕ್ ನಾರ್ತ್ ಆ್ಯಂಡ್ ಜಾಗ್ರಫಿಕ್ ಸೌತ್ ಪೋಲ್. ಸಿಮಿಲರ್ಲಿ ಈಗ ಇವು ಇರ್ತಾವಲ್ಲ, ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್ ಇರ್ತಾವಲ್ಲ, ಇವು ಎರಡರ ನೋಡು ಪಾಸ್ ಆಗಿ ಹೋಗುವಂಥ ಒಂದು ಸ್ಟ್ರೇಟ್ ಲೈನ್ ನಾಟ್ ಪ್ಲೇನ್, ಸ್ಟ್ರೇಟ್ ಲೈನಿಗೆ ನಾವು ಮ್ಯಾಗ್ನೆಟಿಕ್ ಆ್ಯಕ್ಸಸ್ ಅಂತ ಕರಿತೀವಿ. ಸಿಮಿಲರ್ಲಿ ಒಂದು ಪ್ಲೇನ್, ಒಂದು ಕರ್ಟನ್ ವಿಚ್ ಪಾಸಸ್ ಥ್ರೂ ಹಿಂಗೆ 2 ಡೈಮೆನ್ಷನಲ್, ಒಂದು ಕರ್ಟನ್, ಒಂದು ಪ್ಲೇನ್ ವಿಚ್ ಪಾಸಸ್ ಥ್ರೂ ದ ಮ್ಯಾಗ್ನೆಟಿಕ್ ನಾರ್ತ್ ಆ್ಯಂಡ್ ಮ್ಯಾಗ್ನೆಟಿಕ್ ಸೌತ್ ಪೋಲ್, ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಓಕೆ, ಇನ್ನೊಂದು ಸರ್ತಿ ನೋಡ್ರಿ, ಇಲ್ಲೇ ಇದು ಅರ್ತ್, ಇದು ಜಾಗ್ರಫಿಕ್ ನಾರ್ತ್, ಜಾಗ್ರಫಿಕ್ ಸೌತ್. ಮ್ಯಾಗ್ನೆಟಿಕ್ ನಾರ್ತ್
ಇದು ಜಾಗ್ರಫಿಕ್, ಇವೆರಡು. ಇದು ಮ್ಯಾಗ್ನೆಟಿಕ್. ಸೊ ಈಗ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ಒಂದು ಕರ್ಟನ್ ಇಲ್ಲಿ ಪಾಸಾಗಿ ಹೋಗ್ತೈತಿ, ಇವೆರಡು ನೋಡು, ಇವೆರಡ್ರ ಒಳಗೆ ಇನ್ನೊಂದು ಕರ್ಟನ್ ಹಿಂಗೈತಿ. ಸೊ ದಿಸ್ ಒನ್ ಈಸ್ ಜಾಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಆ್ಯಂಡ್ ಇವೆರಡು ನೋಡು ಒಂದು ಆ್ಯಂಗಲ್ ಇರುತ್ತೆ ಆಟ್ ಎನಿ ಪ್ಲೇಸ್. ಲೈಕ್ ಈಗ ನಾವು ಗದಗ ಎಕ್ಸಾಂಪಲ್ ತೊಗೊಂಡ್ರೆ ಅಥವಾ ಬೆಂಗಳೂರು ಎಕ್ಸಾಂಪಲ್ ತೊಗೊಂಡ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನೊಳಗೆ ನಿಂತಾಗ ನೀವು ಎವ್ರಿ ಪ್ಲೇಸ್ ಆನ್ ಅರ್ತ್ ಹ್ಯಾಸ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಪಾಸಿಂಗ್ ಥ್ರೂ ಇಟ್ ಆರ್ ಜಾಗ್ರಫಿಕ್ ಮೆರಿಡಿಯನ್ ಪಾಸಿಂಗ್ ಥ್ರೂ ಇಟ್. ಲೈಕ್ ಇಲ್ಲೊಂದು ಯಾವುದೋ ಬೇರೆ ಕಂಟ್ರಿ ಐತಿ, ಫಾರ್ ಎಕ್ಸಾಂಪಲ್ ಅಮೇರಿಕಾ ಅಂದರೆ ಅಲ್ಲೂ ನಾವು ಹೆಂಗೆ ಮಾಡ್ಬೋದು ಅಂದರೆ ವಿ ಕ್ಯಾನ್ ಡ್ರಾ ಅ ಪ್ಲೇನ್ ವಿಚ್ ಪಾಸಸ್ ಥ್ರೂ ಅಮೇರಿಕಾ ಸ್ಟಾರ್ಟಿಂಗ್ ಫ್ರಮ್ ಜಾಗ್ರಫಿಕ್ ನಾರ್ತ್ ಟು ಜಾಗ್ರಫಿಕ್ ಸೌತ್. ಸೊ ಲೈಕ್ ದಿಸ್ at any place on earth we can draw a plane which passes through geographic north and geographic south, and that will be called geographic meridian at that place. That means we can draw geographic meridian at any place on earth such that that particular plane passes through geographic north and geographic south, and also through that place at which you would like to draw the geographic meridian. Similarly, at any place on earth you can also draw magnetic meridian. So magnetic meridian is one more plane which passes through that place at which you would like to draw the magnetic meridian, passing through that place and also passing through magnetic north and magnetic south. Now when we draw two such planes at any place, when we draw two such planes at any place on earth, definitely there will be some angle delta or theta between the geographic meridian and the magnetic meridian. This angle which is present between geographic meridian and magnetic meridian at that place, because from place to place on earth the angle between geographic meridian and magnetic meridian at those places change, and that angle which is present between the geographic and magnetic meridian, this itself is called as declination ಅಂತ ಕರಿತೀವಿ ಇದಕ್ಕೆ ನಾವು. ಒಂದೇ ಮಾತು ಈ ಕಾನ್ಸೆಪ್ಟ್ನ ಇನ್ನೊಮ್ಮೆ ಯಾಕೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ಅಂದರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಕಾನ್ಸೆಪ್ಟ್ ಕನ್ಫ್ಯೂಸ್ ಆಗಿ ನೆನಪು ಹಾರ್ದಂಗೆ ಆಗ್ತೈತಿ. ಎವ್ರಿ ಇಯರ್ ನಾವು ನೋಡಿರ್ತೀವಿ ಅದ್ರ ಸಲುವಾಗಿ. ಸೊ ನೆಕ್ಸ್ಟ್ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಈಸ್ ಡಿಪ್. ಡಿಪ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲೇ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಅರ್ತ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಆ್ಯಕ್ಚುಲಿ ನಾವು ಥಿಯರಿ ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿದಾಗ ಐ ಹ್ಯಾಡ್ ಟೇಕನ್ ಅ ವೆರಿ ಬಿಗ್ ಎಕ್ಸಾಂಪಲ್ ಆ್ಯಂಡ್ ವಿ ಹ್ಯಾಡ್ ಸ್ಪೆಂಟ್ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಡಿಪ್. ಈಗ ನಾನು ಅದನ್ನು ಅಷ್ಟು ಡೀಟೇಲಾಗಿ ಹೇಳೋಂಗಿಲ್ಲ, ಶಾರ್ಟಾಗಿ ಹೇಳ್ತೀನಿ ವಾಟ್ ಎಕ್ಸಾಕ್ಟ್ಲಿ ಈಸ್ ಡಿಪ್. ಡಿಪ್ ಹೇಳೋಕ್ಕಿಂತ ಮೊದಲೇ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪ್ಲೇಸ್. ಓಕೆ, ಈಗ ಸೊ ಲೆಟ್ ಅಸ್ ಕನ್ಸಿಡರ್ ಇದು ಅರ್ಥ. ಈಗ ನಮಗೆ ಗೊತ್ತಾತ ಏನಂದ್ರೆ we can almost assume a huge bar magnet to be present in the, we can assume, okay, a huge bar magnet to be present at Earth's core. Because of this bar magnet or because of some other reason, definitely what we know is there are magnetic field lines surrounding that magnet, or there are magnetic field lines present everywhere on Earth. That means at any place on earth you can travel, at every place that Earth's magnetic field has some value. Like at a particular place it might be having the value called x Tesla being the SI unit of magnetic field. At some other place it might be y Tesla. Slight variations irtave, but one thing is definite, at every place on earth there is some value for Earth's magnetic field at that place, and that is called as Earth's total magnetic field, which is represented as BE. So BE refers to the value of Earth's magnetic field at a particular place, and that value changes from place to place. Generally it is a slight difference. So this is called Earth's total magnetic field. Now coming to what is dip. So just now I told you that at every place on earth there is
some value of Earth's magnetic field. ಈಗ ಫಾರ್ ಎಕ್ಸಾಂಪಲ್ ಮತ್ತು ಇದು Earth at a particular place there is some Earth's magnetic field. This magnetic field being a vector quantity, that Earth's magnetic field at this place has magnitude and also it has a particular direction at that place. For example, ನೀವು ಇಂಡಿಯಾದೊಳಗೆ ಈಗ ಬೆಂಗಳೂರು ತೊಗೊಂಡ್ರಿ ಅಥವಾ ಗದಗ್ ತೊಗೊಂಡ್ರಿ ಅಂದ್ರೆ ಇನ್ ಗದಗ್ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗಿರ್ತೈತಿ. ಸೊ ನಾವು ಇಫ್ ಯು ಮೆಜರ್ ಅನ್ ಆ್ಯಂಗಲ್ ಬಿಟ್ವೀನ್ ಈಗ ಲೈಕ್ ಗದಗ್ನೊಳಗೆ ಈ ಡೈರೆಕ್ಷನ್ನೊಳಗೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗಿ ಹೋಗಿದ್ರೆ ದೆನ್ ವಿ ಕ್ಯಾನ್ ಡ್ರಾ ಆ್ಯನ್ ಇಮ್ಯಾಜಿನರಿ ಹಾರಿಜಾಂಟಲ್ ಲೈನ್ at Gadag. Horizontal, this is horizontal, and this is the direction of Earth's magnetic field in Gadag. So the angle between Earth's total magnetic field at that place under Gadag and the horizontal line drawn in that place, this angle is called as dip. So dip is the angle between Earth's total magnetic field at that place and an imaginary horizontal line drawn at that place. So this is dip, and this dip value changes from place to place. When we are nearer to the geographic equator of our Earth, then it is seen that Earth's total magnetic field is almost along the horizontal line. That means at the equator Earth's total magnetic field is along the horizontal. That means at the equator dip is equals to 0. And if you move towards pole of the Earth, North Pole and South Pole, geographic North and geographic South Pole, then it is seen that the dip value theta becomes 90 degree. That means the angle between Earth's total magnetic field and the horizontal at that place, when we are nearer to pole, the angle is 90 degree dip value. So like this the value of dip changes from place to place. Next, if for example ಗದಗ್ನೊಳಗೆ Earth's total magnetic field ಈ direction ಒಳಗಿದ್ರೆ definitely this Earth's magnetic field will be having two components, one which is called as horizontal component of Earth's magnetic field and one more called as vertical component of Earth's magnetic field. ಈಗ ಇಫ್ ಥೀಟಾ ಇಸ್ ದ ಡಿಪ್, ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಥೀಟಾ ವಿಚ್ ಇಸ್ ಕಾಲ್ಡ್ ಆಸ್ ಡಿಪ್, ಆ್ಯಂಗಲ್ ಬಿಟ್ವೀನ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಹಾರಿಜಾಂಟಲ್, ಅವಾಗ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ BH is equals to, ಅಂದ್ರೆ ಇಫ್ ಯು ನೋ ದ total value of Earth's magnetic field at a place and if you are being asked to calculate the horizontal component, it's very clear that the formula to calculate horizontal component of Earth's magnetic field is BE cos theta. Component ತಗೊಂತೀವಿ ನಾವು. So here BE is the total magnetic field of Earth. Similarly, BV, which is the vertical component, will be definitely Earth's total magnetic field multiplied by sin theta. So ಇವು ಫಾರ್ಮುಲಾ ನಮಗೆ ಬೇಕಾಗ್ತಾವೆ. ಓಕೆ, ಸೊ ಈಗ ನಾವು ಇದ್ರದ್ದು ರೇಷಿಯೋ ತೊಗೊಂಡ್ವಿ ಅಂದ್ರೆ, ಇಫ್ ಯು ಟೇಕ್ ದ ರೇಷಿಯೋ ಏನಾಗ್ತದೆ ನೋಡ್ರಿ. ಈಗ if we take Earth's vertical component divided by horizontal component ನಾವು ತಗೊಂಡ್ರೆ that gives us BE vertical component ಜೋಡಿ ಬರ್ತೈತಿ sin theta and horizontal component ಜೋಡಿ ಬರ್ತೈತಿ cos theta. So BE cancel ಆತ. So that is tan theta. Here theta is dip ನೆನ್ಪಿಟ್ಕೋರಿ. ಸೊ ಈಗ ನಾವೇನು ಮಾಡ್ಬೋದು ಅಂದ್ರೆ ಡಿಪ್ ಕ್ಯಾಲ್ಕುಲೇಟ್ ಮಾಡೋಕೆ theta is equals to, we can calculate it as tan inverse of vertical component of Earth's magnetic field divided by horizontal component of Earth's magnetic field at that place. One more formula ನಮಗೆ ಸಿಕ್ತು. ಸೊ ಇನ್ನೊಂದು ಇನ್ಫಾರ್ಮೇಷನ್ ಈಗ ಲಾಸ್ಟಿಗೆ ಹೇಳ್ಬೇಕು. there are some things like isogonic lines. What are isogonic lines? ಅಥವಾ there might be a question regarding isogonic, next agonic lines ಅಂತಿರ್ತಾವೆ. ಇದು ನಿಮಗೆ ಥಿಯರಿ ಒಳಗೆ ಸಿಗ್ತೈತೆ ಟೆಕ್ಸ್ಟ್ ಬುಕ್ನೊಳಗೆ. ಸೊ ಐಸೋಗೋನಿಕ್ ಲೈನ್ಸ್ ಆರ್ ದೋಸ್ ಲೈನ್ಸ್ ಆನ್ ದ ಅರ್ತ್ಸ್ ಮ್ಯಾಪ್. ಅರ್ತ್ದ ಮ್ಯಾಪ್ನೊಳಗೆ ಐಸೋಗೋನಿಕ್ ಲೈನ್ಸ್
if these are isogonic lines are those lines which pass through those places on the earth where in all those places declination is same. Okay, isogonic lines are the lines passing through those places on the earth where declination is the same. Declination then madkori, it is the angle between earth's geographic meridian and earth's magnetic meridian. Yaudu declination. Next, there is something called as agonic lines. There are something called as agonic lines. So agonic lines are those lines on the earth's map which are passing through those places on earth where declination is 0. ಅಂದರೆ ಒಂದಿಷ್ಟು ಪ್ಲೇಸಸ್ನೊಳಗೆ ಡೆಕ್ಲಿನೇಷನ್ ಏನಾರ 0 ಇದ್ದರೆ ಆ ಎಲ್ಲ ಪ್ಲೇಸಸ್ಸನ್ನು ಜಾಯಿನ್ ಮಾಡುವಂಥ ಒಂದು ಸ್ಟ್ರೇಟ್ ಲೈನಿಗೆ ಅಗೋನಿಕ್ ಲೈನ್ಸ್ ಅಂತ ಕರೀತಾರೆ. ಐಸೋ ಅಂದರೆ ಸೇಮ್ ಡೆಕ್ಲಿನೇಷನ್, ಅಗೋನಿಕ್ ಅಂದರೆ ನೋ ಡೆಕ್ಲಿನೇಷನ್. ಸಿಮಿಲರ್ಲಿ there are two more terms called as isoclinic, like isogonic, isoclinic ಅಂತಿರ್ತಾವೆ. So isoclinic are the lines on Earth's map which passes through all those places on Earth where there is a same dip, or which is also called as inclination. Dip is also called as inclination. And there are other lines called as aclinic lines. These are the lines which are passing through those places on Earth's map where dip or inclination is 0 degree. Like geographic equator is such an example where dip is 0. So equator is an example for aclinic line. So idistu theory part nanaga ನೆನಪು ಮಾಡಿ ಹೇಳೋದಿತ್ತು. So we'll come back to the questions now. So what is the angle of dip at a place where horizontal component of Earth's magnetic field BH ಅಂತ ಹೇಳಿದ್ನಲ್ಲ ಆಗಲೇ, horizontal component of Earth's magnetic field BH is equal to the vertical component of Earth's magnetic field which is BV ಇದ್ರೆ ಅಲ್ಲಿ ಡಿಪ್ ಎಷ್ಟಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಕ್ವಶನ್ ಬರ್ಕೊಂಡು ಟ್ರೈ ಮಾಡ್ರಿ ಈಗ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಯಾವ್ದು ಹೇಳ್ರಿ? ಆಪ್ಷನ್ ಸಿ, 45 ಡಿಗ್ರಿ. ಸೊ ಕ್ವೈಟ್ ಸಿಂಪಲ್. ನಾವು ಜಸ್ಟ್ ನಾವು ಒಂದು ಫಾರ್ಮುಲಾ ನೋಡಿದ್ವಿ, ಬಿ ಹೆಚ್ ಇಸ್ ಈಕ್ವಲ್ಸ್ ಟು, ಇದ್ರದ್ದು ಫಾರ್ಮುಲಾ ಏನು ಬರ್ತೈತಿ? ಬಿ ಕಾಸ್ ಥೀಟಾ, ಹೌದಿಲ್ರಿ? ಸೊ ಇದ್ರದ್ದು ಬರ್ತೈತಿ ಬಿ ಸೈನ್ ಥೀಟಾ. ಸೊ ಎರಡು ಈಕ್ವಲ್ ಅದಾವಂತ. ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್ ಈಕ್ವಲ್ ಟು ವರ್ಟಿಕಲ್ ಕಾಂಪೊನೆಂಟ್ ಅಂದರೆ ಎರಡು ಈಕ್ವೇಟ್ ಮಾಡಿರಿ. ಬಿ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಬಿ ಸೈನ್ ಥೀಟಾ, ಬಿ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಇರ್ಬೇಕಂದ್ರೆ ಯಾವ ಕೇಸ್ನಾಗ ಆಗ್ತೈತದ? ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ, 1/√2 ಬರ್ತಾವೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು ನಾವು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ ಈಗ. ಥರ್ಡ್ ಒನ್, ದ ನ್ಯೂಟ್ರಲ್ ಪಾಯಿಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ of a horizontally placed bar magnet. The neutral point in the magnetic field of a horizontally placed bar magnet is a point where the magnetic field due to the bar magnet is. So question ಏನಂದ್ರೆ ಅವ್ರು ಏನು ಕೇಳಾಕತ್ತಾರ? ಸೊ ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಐತಿ, ಹೌದಾ? ಸೊ ಈ ಬಾರ್ ಮ್ಯಾಗ್ನೆಟ್ ಇದ್ರ ಸುತ್ತಲ ಇಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಆರ್ ಆಸ್ಕಿಂಗ್ ಯು ಏನಂತ ಕೇಳಕತ್ತಾರೆ ಈಗ ಅವರು ಇಲ್ಲಿ ಹೇಳ್ತಾರೆ ನೋಡ್ರಿ, ನ್ಯೂಟ್ರಲ್ ಪಾಯಿಂಟ್ ಆರ್ ಸಮ್ಟೈಮ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನಲ್ ಪಾಯಿಂಟ್ ಅಂತಲೂ ಕರೀತಾರೆ. ಅವ್ರು ಕ್ವಶನ್ ಏನು ಕೇಳಕತ್ತಾರೆ ಅಂದ್ರೆ, ಇನ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಐತಲ್ಲ ಇಲ್ಲಿ ಸುತ್ತಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಈಸ್ ಅ ಪಾಯಿಂಟ್, ಇಫ್ ಐ ಕಾಲ್ ದಿಸ್ ಆಸ್ ನ್ಯೂಟ್ರಲ್ ಪಾಯಿಂಟ್, then what does this mean ಅಂತ ಕೇಳಾಕತ್ತಾರೆ. they are asking you, what do you mean by neutral point in magnetic field of a bar magnet? ಒಂದು ಬಾರ್ ಮ್ಯಾಗ್ನೆಟಿದ್ದು ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಒಂದು ನ್ಯೂಟ್ರಲ್ ಪಾಯಿಂಟ್ ಐತಿ ಅಂದ್ರೆ ಅದ್ರ ಮೀನಿಂಗ್ ಏನು ಅಂತ. ಸೊ ಅಲ್ಲಿ ಆ್ಯಕ್ಚುಲಿ ಏನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಟ್ರೈ ಮಾಡಿರಿ ಅದಕ್ಕೆ ಸಂಬಂಧಪಟ್ಟಂಗೆ
ನಾ ಕ್ವಶನ್ ಅರ್ಥ ಮಾಡಿಸಿದೆ. ದ ನ್ಯೂಟ್ರಲ್ ಪಾಯಿಂಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಹಾರಿಜಾಂಟಲಿ ಪ್ಲೇಸ್ಡ್ ಬಾರ್ ಮ್ಯಾಗ್ನೆಟ್ ಈಸ್ ಅ ಪಾಯಿಂಟ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ್ಯಾಟ್ ಬಾರ್ ಮ್ಯಾಗ್ನೆಟ್ ಈಸ್ ಅಂತ ಕೇಳಾಕತ್ತಾರೆ. ಗೊತ್ತಿದ್ರೆ ಚಲೋ, ಇಲ್ಲಾಂದರೆ ಇಲ್ಲಿ ಹೇಳ್ತೇನೆ ನೆಕ್ಸ್ಟ್ ಈಗ. ಓಕೆ, ಸೊ ಆನ್ಸರ್ ಈಸ್ ಈಕ್ವಲ್ ಟು ದ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ಅರ್ತ್. ಅಂದರೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅದು ಈಕ್ವಲ್ ಇರುತ್ತೆ. ಸೊ ಇದನ್ನು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ ಈಗ. ಸೊ ನ್ಯೂಟ್ರಲ್ ಪಾಯಿಂಟ್ ಅಂದ್ರೆ ಏನಂದ್ರೆ ಅಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್, ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿಬಿಟ್ಟಿರ್ತೈತಿ. ನ್ಯೂಟ್ರಲ್ ಪಾಯಿಂಟ್ ಈಸ್ ದ್ಯಾಟ್ ಪಾಯಿಂಟ್ ವೇರ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಬಿಕಮ್ 0. ವೈ ಅಂದ್ರೆ ಇಟ್ ಈಸ್ ದ್ಯಾಟ್ ಪಾಯಿಂಟ್, ನ್ಯೂಟ್ರಲ್ ಪಾಯಿಂಟ್ ಈಸ್ ದ್ಯಾಟ್ ಪಾಯಿಂಟ್ at which there are two magnetic fields acting in opposite direction. So here one of the magnetic field is the magnetic field of the bar magnet, ಅಂದರೆ not only because of the north pole, ಈ ಬಾರ್ ಮ್ಯಾಗ್ನೆಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಲೆಟ್ ಅಸ್ ಸೇ ಇಟ್ ಈಸ್ B1. ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಅಕಸ್ಮಾತ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು, ನಮಗೆ ಗೊತ್ತಲ್ಲ ದೇರ್ ಈಸ್ magnetic field at every place on earth due to earth, which is called as earth's magnetic field. If it so happens that at a particular point the magnetic field of the bar magnet becomes equal and opposite to the magnetic field of earth at that point, then the two magnetic fields will cancel each other and that particular point is called as neutral point. ಅರ್ಥ ಆಯ್ತು ಅಂತ ಅನ್ಕೊಂಡಿನಿ ಆಗಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್ ಹ್ಯಾಸ್ ನೆಗೆಟಿವ್ ಆ್ಯಂಡ್ ವೆರಿ ಹೈ ಪಾಸಿಟಿವ್ ಪರ್ಮಿಯಾಬಿಲಿಟಿ? ಓಕೆ, ಆ್ಯಕ್ಚುಲಿ ಇದು ಕ್ವಶನ್ನೊಳಗೆ ಒಂದು ಟರ್ಮಲ್ಲಿ ಮಿಸ್ ಆಗೈತಿ, ಬರ್ಕೋಬೇಕು ನೀವು. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಹ್ಯಾಸ್ ನೆಗೆಟಿವ್ ಆದಮೇಲೆ ಇಲ್ಲೇ ಒಂದು ಎಕ್ಸ್ಟ್ರಾ ಬರ್ಕೋಬೇಕು ನೀವು. ಏನಂದರೆ which of the following substance has negative susceptibility and very high positive permeability? Which of the following substance has negative susceptibility and very high positive permeability? So idin question first ಗೆ ಬರ್ಕೋರಿ ಈಗ. ಓಕೆ, ಈಗ ಇದೇನಂತ ಹೇಳ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟ್ರೈ ಟು ರೀಕಾಲ್ ವಾಟ್ ಡು ವಿ ಮೀನ್ ಬೈ ಸಸೆಪ್ಟಿಬಿಲಿಟಿ ಆ್ಯಂಡ್ ಪರ್ಮಿಯಾಬಿಲಿಟಿ. ಓಕೆ, ಸೊ ಈಗ ಪರ್ಮಿಯಾಬಿಲಿಟಿ ಮೀನ್ಸ್ ದ ಡಿಗ್ರಿ ಟು ವಿಚ್ ಅ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ allows magnetic field lines to pass through it. That is permeability, which is indicated by the symbol mu. Susceptibility, chi, which is indicated by the symbol chi. This susceptibility indicates how easily we can magnetize a substance. If it's a non-magnet or adralage magnetic properties illa andre, how easily we can magnetize it. That is called as susceptibility. And actually there is a formula which connects permeability and susceptibility. Idu now discuss madidvi. Particularly there is something called as relative permeability. Relative permeability is equal to susceptibility plus 1. ಆಮೇಲೆ ಮತ್ತಿಲ್ಲ ರಿಲೇಟಿವ್ ಪರ್ಮಿಯಾಬಿಲಿಟಿ ಅಂದರೆ permeability of that medium with as compared to or with respect to the permeability of vacuum. ಇನ್ನೊಮ್ಮೆ ಪರ್ಮಿಯಾಬಿಲಿಟಿ ಅಂದರೆ ಎಷ್ಟರ ಮಟ್ಟಿಗೆ ಆ ಮೀಡಿಯಮ್ ತನ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಕ್ಕೆ ಬಿಡ್ತೈತೆ ಅನ್ನೋದು. ಆ್ಯಂಡ್ ಸಸೆಪ್ಟಿಬಿಲಿಟಿ ಈಸ್ ಹೌ ಈಸಿಲಿ ವಿ ಕ್ಯಾನ್ ಮ್ಯಾಗ್ನೆಟೈಸ್ ದ್ಯಾಟ್ ಸಬ್ಸ್ಟೆನ್ಸ್. ಓಕೆ, ಸೊ ಈಗ ಈ ಕ್ವಶನ್ ಒಳಗೆ ಅವರು ಏನು ಕ್ವಶನ್ ಕೇಳ್ಯಾರಂದ್ರೆ ವಿಚ್ ಈಸ್ ದ್ಯಾಟ್ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಸಸೆಪ್ಟಿಬಿಲಿಟಿ ನೆಗೆಟಿವ್ ಬಟ್ ದ ರಿಲೇಟಿವ್ ಪರ್ಮಿಯಾಬಿಲಿಟಿ ಮಸ್ಟ್ ಬಿ ವೆರಿ ಹೈ ಪಾಸಿಟಿವ್. ಅಂಥ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳ್ಯಾರ. ನಿಮಗೆ ಆ ಕನ್ಸೆಪ್ಟ್ಸ್ ನೀವು ಓದ್ಕೊಂಡಿದ್ರೆ ಥೇರಿ ಡಯಾಮ್ಯಾಗ್ನೆಟಿಕ್ ಪ್ಯಾರಾ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಬಗ್ಗೆ, ದೆನ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವಶನ್. ಫಸ್ಟ್ ಗಿವ್ ಇಟ್ ಅ ಟ್ರೈ, ನೀವೊಂದು ಗೆಸ್ ಮಾಡಿರಿ, ನಾನು ಆನ್ಸರ್ ಹೇಳ್ತೀನಂತೆ. So which of the following substance has negative susceptibility and very high positive permeability? Question number 4. Answer is none of the above. Because ferromagnetic substance
has very high positive permeability and very high susceptibility. Both are positive and very high. Paramagnetic substance ಗೆ permeability will be greater than 1, susceptibility will be greater than 0. That means both are positive. ಯಾವುದಕ್ಕೆ paramagnetic substance has permeability greater than 1, susceptibility greater than 0. It will be less. Okay, permeability greater than 1, susceptibility greater than 0. That is, it has a positive susceptibility. That means ಅದರ ಈಗ ಸಸೆಪ್ಟಿಬಿಲಿಟಿ ಅಂದ್ರೆ ಏನು ಹೇಳಿದ್ನಲ್ಲ ನಾ, ಹೌ ಈಸಿಲಿ ವಿ ಕ್ಯಾನ್ ಮ್ಯಾಗ್ನೆಟೈಸ್. ದಟ್ ಮೀನ್ಸ್ ವಿ ಕ್ಯಾನ್ ಮ್ಯಾಗ್ನೆಟೈಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಆಸ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಹ್ಯಾಸ್ ಅ ವೆರಿ ಹೈ ಸಸೆಪ್ಟಿಬಿಲಿಟಿ. ದಟ್ ಮೀನ್ಸ್ ವಿ ಕ್ಯಾನ್ ವೆರಿ ಈಸಿಲಿ ಮ್ಯಾಗ್ನೆಟೈಸ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. Whereas diamagnetic substance has susceptibility in a negative value. That means we cannot magnetize a diamagnetic substance. Okay, susceptibility, one second. Okay, susceptibility negative ಇರ್ತದೆ ಯಾವುದಕ್ಕೆ, diamagnetic substanceಗೆ. ಬಟ್ ಕ್ವಶನ್ ಏನು ಯಾರು ಗೊತ್ತ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಹ್ಯಾಸ್ ನೆಗೆಟಿವ್ ಇಲ್ಲ ಸಸೆಪ್ಟಿಬಿಲಿಟಿ ವರ್ಡ್ ಬರ್ಬೇಕು ಆ್ಯಂಡ್ ವೆರಿ ಹೈ ಪಾಸಿಟಿವ್ ಪರ್ಮಿಯಾಬಿಲಿಟಿ. Diamagnetic substance has a negative susceptibility, but its permeability is also very less. It will be less than 1. Relative permeability will be less than 1. ಅವರು ಕೇಳಕತ್ತಾರ ಸಸೆಪ್ಟಿಬಿಲಿಟಿ ನೆಗೆಟಿವ್ ಇರಬೇಕಂತ, ಅದರ ಪಾಸಿಟಿವ್ ಪರ್ಮಿಯಾಬಿಲಿಟಿ ಇರಬೇಕು, ವೆರಿ ಹೈ ಪಾಸಿಟಿವ್ ಪರ್ಮಿಯಾಬಿಲಿಟಿ ಇರಬೇಕು. ಅಂಥ ಸಬ್ಸ್ಟೆನ್ಸ್ ಎಲ್ಲೂ ಇಲ್ಲ. ಓಕೆ, ಸೊ ಆನ್ಸರ್ ಇಸ್ ನನ್ ಆಫ್ ದಿ ಅಬೋವ್. ಸೊ ದಟ್ ವಾಸ್ ಕ್ವಶನ್ ನಂಬರ್ 4 ಆ್ಯಕ್ಚುಲಿ. ಸೊ ಕ್ವಶನ್ ನಂಬರ್ 5 ಸಿಮಿಲರ್ ಕೈಂಡ್ ಐತಿ, ಟ್ರೈ ಮಾಡಿರಿ. ಆ್ಯಕ್ಚುಲಿ ಇದು ಕ್ವಶನ್ ಇಲ್ಲೇ ರಿಪೀಟ್ ಆಗಿರ್ಬೇಕು, ಅದು ಆಲ್ಮೋಸ್ಟ್ ಸೇಮ್ ಅತಿಗದು, ಸೇಮೇ ಆಯ್ತದ. ಒಂದು ಸೆಕೆಂಡ್. ಓಕೆ, ಅದು ಮತ್ತೆ ರಿಪೀಟ್ ಆಗ್ತದೆ, ಸಾರಿ. ಸೊ ಅಗೇನ್ ದ ಆನ್ಸರ್ ವಿಲ್ ಬಿ ನನ್ ಆಫ್ ದಿ ಅಬೋವ್. ಓಕೆ, ಹೋಲ್ಬಿಡ್ರಿ, ಏನಾಗತ್ಲಾಗೈತಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ dipole moment Pm, volume of bar magnet V, and intensity of magnetism M, or which we generally call it as magnetization, intensity of magnetization. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಥಿಯರಿ ಒಳಗೆ. ಜಸ್ಟ್ ನಾವು ಪರ್ಮಿಯಾಬಿಲಿಟಿ ಸಸೆಪ್ಟಿಬಿಲಿಟಿ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ. ಸೊ ದೆನ್ ನೆಕ್ಸ್ಟ್ ಕಮ್ಸ್ ಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟೈಸೇಷನ್ ಟೆಲ್ಸ್ ಅಸ್ ಹೌ ಮಚ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನು ಮ್ಯಾಗ್ನೆಟೈಸ್ ಮಾಡೋಕ್ಕೆ ಟ್ರೈ ಮಾಡಕತ್ತಿದ್ರೆ, ಇಫ್ ಯು ಆರ್ ಟ್ರೈಂಗ್ ಟು ಮ್ಯಾಗ್ನೆಟೈಸ್ ಅ ಸಬ್ಸ್ಟೆನ್ಸ್, ಟು ವಾಟ್ ಡಿಗ್ರಿ ಇಟ್ ಹ್ಯಾಸ್ ಆಲ್ರೆಡಿ ಗಾಟ್ ಮ್ಯಾಗ್ನೆಟೈಸ್ಡ್, ಟು ವಾಟ್ ಡಿಗ್ರಿ ರೈಟ್ ನೌ ಇಟ್ ಹ್ಯಾಸ್ ಗಾಟ್ ಮ್ಯಾಗ್ನೆಟೈಸ್ಡ್. Okay, that is what magnetization tells us. Magnetization or intensity of magnetization tells us to what degree a particular substance has been already magnetized, and it is measured by, how it is measured? It is measured by the net magnetic dipole moment developed in that substance divided by volume. Andre magnetic dipole moment per unit volume. This is called magnetization. ಸೊ ಆ್ಯಕ್ಚುಲಿ ಈ ಕ್ವಶನದ್ದು ಆನ್ಸರ್ ಹೇಳಿಬಿಟ್ನ ಅದು ಎಕ್ಸ್ಪ್ಲನೇಷನ್ ಒಳಗೆ. ವಾಟ್ ಈಸ್ ರಿಲೇಷನ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ PM, ವಾಲ್ಯೂಮ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಸಮ್ ಅಂತ ಕೇಳಿದ್ರು. ಸೊ ಈಗ ನಾವು ಎಕ್ಸ್ಪ್ಲನೇಷನ್ ಆಲ್ರೆಡಿ ಮಾಡಾಗಿದ್ದರಿಂದ ಆಪ್ಷನ್ ಬಿ, ಇಟ್ ಈಸ್ ನೆಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ PM ಡಿವೈಡೆಡ್ ಬೈ ವಾಲ್ಯೂಮ್ V. ಓಕೆ, ಸೊ ಈ ಪಾರ್ಟ್ ಬೇಕಾದ್ರೆ ನೀವು ಇನ್ನೊಂದು ಸರ್ತಿ ಥಿಯರಿ ಒಳಗೆ ಹಂಗೆ ನೋಡ್ಕೊರಿ. ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಇನ್ನೊಂದು ಇರ್ತೈತಿ, ಆ್ಯಂಡ್ ಪರ್ಮಿಯಾಬಿಲಿಟಿ ಸಸೆಪ್ಟಿಬಿಲಿಟಿ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಪರ್ಮಿಯಾಬಿಲಿಟಿ ಮತ್ತು ಸಸೆಪ್ಟಿಬಿಲಿಟಿ ರಿಲೇಟೆಡ್ ಇನ್ಸ್ ಆಫ್ ಕ್ವಶನ್ಸ್ ಮತ್ತು ಮುಂದೆ ಬರ್ತಾವೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಅ ರೆಕ್ಟ್ಯಾಂಗ್ಯುಲರ್ pieces allade, a rectangular piece of soft iron is placed in a uniform magnetic field. Which of the following correctly represents the lines of force in the region of space? ಇವು ನಾಲ್ಕರೊಳಗೆ
ಯಾವುದು ಆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಟ್ಟರಲ್ಲಿ ಈಗ ಅವರು ಅಂದರೆ ಡೈರೆಕ್ಟ್ಲಿ ಅವರು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿಲ್ಲ, ಬಟ್ ಸಾಫ್ಟ್ ಐರನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ವೆನ್ ದ್ಯಾಟ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಕಾಣ್ತಾವೆ, ಅದರೊಳಗೆ ಹೆಂಗೆ ಪಾಸ್ ಆಗಿ ಹೋಗಿರ್ತಾವೆ, ಯಾವುದು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ತೈತಿ ಅಂತ ಕೇಳ್ಯಾರ. ಓಕೆ, ಸೊ ಬೇಕಾದ್ರೆ ಕ್ವಶನ್ ಬರ್ಕೋರಿ ಈಸಿ ಐತಿ. ಬಟ್ ಸೊ ಆನ್ಸರ್ ಇದಕ್ಕೇನು ಆಪ್ಷನ್ ಬಿ. ಮೆಜಾರಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಒಳಗೆ ಪಾಸ್ ಆಗ್ತಾವೆ ಬಿಕಾಸ್ ದ ಪರ್ಮಿಯಾಬಿಲಿಟಿ ಆಫ್ ferromagnetic substance is very high. They very easily allow the magnetic field lines to pass through them. So the answer option B ಆಗ್ತದೆ. Next one, a bar magnet of magnetic moment Pm is divided into two equal parts by cutting it perpendicular to its length. Then the magnetic moment of either piece will be ಅಂತ ಕ್ವಶನ್ ಯಾರು ಒಂದೇ ಮಾತು. ಇದೊಂದು ಕನ್ಸೆಪ್ಟ್ ನಿಮ್ಗೆ ನೆನಪು ಮಾಡ್ತೀನಿ ನಾನು. ನಾವು ಇಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಟಾಪಿಕ್ನೊಳಗೆ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಡೈಪೋಲ್ ಅಂತ ಡಿಸ್ಕಸ್ ಮಾಡಿರ್ತೀವಿ. ಸೊ ಇನ್ ದಿಸ್ ಚಾಪ್ಟರ್ ವೆನ್ ವಿ ಡಿಸ್ಕಸ್ ಅಬೌಟ್ ಬಾರ್ ಮ್ಯಾಗ್ನೆಟ್ ಆರ್ ವಿ ಕ್ಯಾನ್ ಕಂಪೇರ್ ಪಾಸಿಟಿವ್ ಚಾರ್ಜ್ ವಿತ್ ನಾರ್ತ್ ಪೋಲ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ವಿತ್ ಸೌತ್ ಪೋಲ್. ಹಿಯರ್ ದಿಸ್ ಒನ್ ಈಸ್ ಇಲೆಕ್ಟ್ರಿಕ್ ಡೈಪೋಲ್ that we learn in the first chapter, electric charges and fields. Here this is actually a bar magnet. This can also be called as magnetic dipole because it has two poles, north and south pole. So considering this as a magnetic dipole, ಅವ್ರು ಏನು ಕೇಳಾಕತ್ತಾರ ಅಂದ್ರೆ, like electric dipole has a something called as electric dipole moment with the formula 2aq, magnetic dipole, north pole and south pole, this magnetic dipole also has a formula, similar kind of formula, which is generally written as 2LQM. So ಇಲ್ಲಿ P ಅಂದ್ರೆ ಏನು ಹೇಳ್ರಿ, electric dipole moment, which we already know hopefully. What is M? M is magnetic dipole moment. Actually magnetic dipole moment calculate ಮಾಡೋಕ್ಕೆ ಒಂದು ಫಾರ್ಮುಲಾ I into A ಅಂತ ಹೇಳಿ ನಾವು ಪ್ರೀವಿಯಸ್ ವಿಡಿಯೋಸ್ ಆನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನೊಳಗೆ ಆಲ್ರೆಡಿ ನೋಡಿವಿ. ಇಲ್ಲಿ ಇನ್ನೊಂದು ಫಾರ್ಮುಲಾ ಬರಾಕತ್ತೈತಿ ಈಗ, ಯಾವುದದು M is equals to 2LQM. So 2 into L, L is actually the length. 2L ಅಂದರೆ ಆ್ಯಕ್ಚುಲಿ ನಾವು ಹಾಫ್ ಕಟ್ ಮಾಡ್ಕೋಬೋದು. ಇಲ್ಲಿಂದ ಇದೊಂದು ಎಲ್ ಅಂತ ಹಂಗೆ ಕನ್ಸಿಡರ್ ಮಾಡ್ಬೋದು. QM is actually referred to as magnetic charge, which actually represents the strength of the poles. Strength of north pole and south pole is represented by this quantity, which is called as magnetic charge. So ಈ ಕ್ವಶನ್ ಆಗ ಅವ್ರು ಏನು ಮಾಡ್ಯಾರ ಅಂದ್ರೆ, ದೇ ಹ್ಯಾವ್ ಕನ್ಸಿಡರ್ಡ್ ಅ ಮ್ಯಾಗ್ನೆಟಿಕ್ ಡೈಪೋಲ್ ವಿತ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ M, ಅಥವಾ ಇನ್ ದಿಸ್ ಕ್ವಶನ್ ದೇ ಹ್ಯಾವ್ ಯೂಸ್ಡ್ ದ ಸಿಂಬಲ್ ಆಸ್ PM. PM is magnetic dipole moment. ಅವ್ರು ಏನು ಮಾಡ್ತಾರಂತ, ದೇ ಆರ್ ಕಟಿಂಗ್ ದಿಸ್ ಮ್ಯಾಗ್ನೆಟಿಕ್ ಡೈಪೋಲ್ ಇಂಟು ಟೂ ಪಾರ್ಟ್ಸ್. ಅವ್ರ ಕ್ವಶನ್ ಏನು ಕೇಳ್ತಾರೆ, ಇಫ್ ದ ಇನಿಷಿಯಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇಸ್ PM, then what is the new magnetic dipole moment PM dash of each piece after it is been cut into two pieces ಅಂತ ಕ್ವಶನ್ ಕೇಳ್ಯಾರ. ಓಕೆ, ಇದನ್ನು ಆ ಫಾರ್ಮುಲಾ ಬೇಸಿಸ್ ಮೇಲೆ ನಿಮಗೆ ಟ್ರೈ ಮಾಡಿರಿ. ಆ ಬಾರ್ ಮ್ಯಾಗ್ನೆಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ PM is divided into two equal parts by cutting in perpendicular to its length. Then the magnetic moment of either piece will be okay, the answer is option B, PM by 2. This is because now just now ಹೇಳಿದೆ magnetic dipole moment can also be written as 2LQM. So it's very clear from this that the magnetic dipole moment of the magnetic dipole is directly proportional to its length. When length is cut into two parts ಅಂದರೆ ಹಾಫ್ ಮಾಡಿದ್ರೆ, ಸೊ ಲೆಂತ್ ಹಾಫ್ ಮಾಡಿದರೆ ಡೆಫಿನೆಟ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟು ಹಾಫ್ ಆಗ್ತೈತಿ, PM divided by 2. ಓಕೆ, ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಸೂಟಬಲ್ ಆಸ್ ದ ಕೋರ್ ಆಫ್ ಟ್ರಾನ್ಸ್ಫಾರ್ಮರ್ಸ್? ಲಾಸ್ಟಿಗಲ್ಲೇ M ಆದಮೇಲೆ ER ಮಿಸ್ ಆಗೈತಿ ಇಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಸೂಟಬಲ್ ಆಸ್ ದ ಕೋರ್ ಆಫ್ ಟ್ರಾನ್ಸ್ಫಾರ್ಮರ್ಸ್? ಡೈರೆಕ್ಟ್ಲಿ ನಾನು ಆನ್ಸರ್ ಹೇಳ್ಬಿಡ್ತೀನಿ. ಆನ್ಸರ್ ಈಸ್ ಸಾಫ್ಟ್ ಐರನ್, ವಿಚ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಆಫ್ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ವೈ ದೇ ಚೂಸ್ ಸಾಫ್ಟ್ ಐರನ್? ಯಾಕಂದ್ರೆ ಈಗ ಟ್ರಾನ್ಸ್ಫಾರ್ಮರ್ ಗೊತ್ತಲ್ಲ, ನಾವು ಸ್ಟೆಪ್ ಅಪ್ ವೋಲ್ಟೇಜ್ ಅಂದ್ರೆ ಇನ್ ಆರ್ಡರ್ ಟು ಸ್ಟೆಪ್ ಅಪ್ ದಿ ವೋಲ್ಟೇಜ್ ಆರ್ ಸ್ಟೆಪ್ ಡೌನ್ ದಿ ವೋಲ್ಟೇಜ್ ನಾವು ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡ್ತೀವಲ್ಲ,
ಅದ್ರದ್ದು ಒಂದು ಕೋರ್ ಇರ್ತದೆ, ಹಿಂಗೆ ಕೋರ್ ಇರ್ತೈತಿ. ಆ ಕೋರ್ ಮೇಲೆ ನಾವು ಆ್ಯಕ್ಚುಲಿ ಹಿಂಗೆ ಪ್ರೈಮರಿ ಕಾಯಿಲ್, ಸೆಕೆಂಡರಿ ಕಾಯಿಲನ್ನು, ಓಕೆ ಜಸ್ಟ್ ಅ ಮಿನಿಟ್. ಸೊ ಹಿಂಗೊಂದು ಕೋರ್ ಇರ್ತೈತಿ ಟ್ರಾನ್ಸ್ಫಾರ್ಮರ್ನೊಳಗೆ. ಇದ್ರ ಮೇಲೆ ನಾವು ಹಿಂಗೆ ಪ್ರೈಮರಿ ಕಾಯಿಲ್ ಸುತ್ತಿರ್ತೀವಿ, ಇನ್ನೊಂದು ಸೈಡ್ ಸೆಕೆಂಡರಿ ಕಾಯಿಲ್ ಹಿಂಗೆ ವೈಂಡ್ ಮಾಡಿರ್ತಾರೆ. ಸೊ ಈ ಕೋರ್ ಇಲ್ಲೈತಲ್ಲ, ದಿಸ್ ಈಸ್ ದ ಕೋರ್. ದಿಸ್ ಕೋರ್ ಮಸ್ಟ್ ಬಿ ಮೇಡ್ ಅಪ್ ಆಫ್ ವಿಚ್ ಮಟೀರಿಯಲ್ ವಿಚ್ ಈಸ್ ಬೆಟರ್ ಅಂತ ಕೇಳತ್ತಾರ. ಆನ್ಸರ್ ಈಸ್ ಸಾಫ್ಟ್ ಐರನ್. ಬಿಕಾಸ್ ಅದರೊಳಗೆ ಹಿಸ್ಟರೆಸಿಸ್ ಲಾಸ್ ಕಡಿಮೆ ಆಗ್ತೈತಿ. ದರ್ ಈಸ್ ಸಮಥಿಂಗ್ ಕಾಲ್ಡ್ ಅಸ್ ಹಿಸ್ಟರೆಸಿಸ್ ಲಾಸ್. Hysteresis loss is the heat dissipated or energy lost in the form of heat while magnetizing and demagnetizing the substance. That hysteresis loss is less in case of soft iron. Soft iron produces less eddy currents, so there is less loss due to eddy currents. Flux leakage. There are different kinds of losses in case of transformers, which is relatively lower in case of soft iron. So it is the best material to manufacture transformers, core of transformers. Okay, next question. A magnet of question number 10 niga. A magnet of magnetic moment 10 ampere meter square is freely suspended in a uniform magnetic field of strength 5 Tesla. The work done in rotating the magnet through an angle 60 degree is given by. ಒಂದು ಮ್ಯಾಗ್ನೆಟ್ ಇಟ್ಟರ, ಬಾರ್ ಮ್ಯಾಗ್ನೆಟ್, ಒಂದು ಬಾರ್ ಮ್ಯಾಗ್ನೆಟನ್ನು ನಾರ್ತ್ ಪೋಲ್, ಸೌತ್ ಪೋಲ್, ದಿಸ್ ಇಸ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅವ್ರೇನು ಕೇಳಾಕತ್ತಾರ ಈಗ, this is like somewhat like electric dipole placed in uniform electric field. Then the magnetic dipole tends to rotate in clockwise direction. Then if you would like to rotate it in anti-clockwise direction, you will have to do work. And the formula to calculate that is now actually electric charges and fields chapter ನೊಳಗೆ ಇದನ್ನು ಕಲ್ತಿರ್ತೀವಿ. ಆ ಫಾರ್ಮುಲಾ ನೆನಪು ಮಾಡ್ಕೊಂಡ್ಬೇಕಾರೆ ಇದನ್ನು ನೀವು ಫಸ್ಟಿಗೆ ಟ್ರೈ ಮಾಡಿರಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಫಾರ್ಮುಲಾ ಯಾವುದು ಅಂತ ಹೇಳ್ತೀನಿ. Okay, hopefully you have tried and got the answer. Answer is option C, 25 joule. Ille work done is equals to minus ಒಂದು angle ಕೊಟ್ಟಾಗ, ಒಂದು ಸಿಂಗಲ್ ಆ್ಯಂಗಲ್ ಇದ್ದಾಗ ವರ್ಕ್ ಡನ್ is equals to minus PE cos theta. ಎರಡು ಆ್ಯಂಗಲ್ ಇದ್ರೆ PE ಇಂಟು cos theta 2 minus cos theta 1 ಮಾಡ್ತೀವಿ ನಾವು. ಒಂದು ಆ್ಯಂಗಲ್ ಇದ್ದಾಗ ಹಿಂಗೆ ಮಾಡ್ತೀವಿ. ಸಿಮಿಲರ್ಲಿ ಈ ಕೇಸ್ನೊಳಗೆ ದಿಸ್ ಆ್ಯಕ್ಚುಲಿ ವರ್ಕ್ ಡನ್ ಇನ್ ರೊಟೇಟಿಂಗ್ ಎಲೆಕ್ಟ್ರಿಕ್ ಡೈಪೋಲ್. But the question is regarding magnetic dipole. So ಇಲ್ಲಿ ನಾವೇನು ಮಾಡ್ಬೋದು, in place of P you can replace it with magnetic dipole moment. In place of electric field you can replace it with a magnetic field, and cos theta remains the same. So ಈ ಫಾರ್ಮುಲಾ ನೀವು ಅಪ್ಲೈ ಮಾಡಿದರೆ you will get the answer as 25 joule. Next one, Gauss's law should be invalid if, like there is a Gauss law in electrostatics, there is also a Gauss's law in case of magnetism. ಇದು ಥಿಯರಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಇದು ವೆರಿ ಈಸಿಲಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ, ದೇರ್ ವೇರ್ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್. ಆ್ಯಕ್ಚುಲಿ ಗಾಸಸ್ ಲಾ ನಮಗೆ ಹೇಳ್ತೈತಿ ದೇರ್ ಆರ್ ನೋ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್. ಮೊನೋಪೋಲ್ಸ್ ಅಂದರೆ, ಸೊ ವಿ ನೋ ದ್ಯಾಟ್ ಇನ್ ಕೇಸ್ ಆಫ್ ಅ ಬಾರ್ ಮ್ಯಾಗ್ನೆಟ್ ಆರ್ ಇನ್ ಕೇಸ್ ಆಫ್ ಎನಿ ಮ್ಯಾಗ್ನೆಟ್, we cannot just only have north pole or we cannot just only have south pole. Like only positive charge can exist, only negative charge can exist, single individual, but individual north pole cannot exist independently. So wherever there is north pole there is south pole. That means there are no monopoles, single poles do not exist in case of magnetic dipoles. ಇದು ಗಾಸಸ್ ಲಾದಿಂದ ನಮ್ಗೆ ಅರ್ಥ ಆಗ್ತದೆ. ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ವಿಚ್ ಟೆಲ್ಸ್ ದ್ಯಾಟ್ ಇನ್ ಎನಿ ಕ್ಲೋಸ್ಡ್ ಏರಿಯಾ ಆರ್ ಸರ್ಫೇಸ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಝೀರೋ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಒಂದು ಕನ್ಕ್ಲೂಷನ್ಗೆ ಬಂದಿರ್ತೀವಿ, ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಈ ಕ್ವಶನ್ ಕೇಳಕತ್ತಾರ ದ್ಯಾಟ್ ಗಾಸಸ್ ಲಾ ಬಿಕಮ್ಸ್ ಇನ್ವ್ಯಾಲಿಡ್
ಯಾವಾಗ ಅಂದ್ರೆ ಇಫ್ ಸಮ್ ಸೈಂಟಿಸ್ಟ್ or if so it happens that monopoles are discovered. ಮೊನೋಪೋಲ್ಸ್ ಆ್ಯಕ್ಚುಲಿ ಇಲ್ಲ ಟಿಲ್ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಅಥವಾ ಇಲ್ಲಿ ತನಕ ಫಿಸಿಕ್ಸ್ನೊಳಗೆ ಏನೇನು ಸೈಂಟಿಫಿಕ್ ಡಿಸ್ಕವರೀಸ್ ಆಗ್ಯಾವಲ್ಲ ಅದರೊಳಗೆ ಮೊನೋಪೋಲ್ಸ್ ಅಂತೂ ಇಲ್ಲ. ಇಫ್ ಮೊನೋಪೋಲ್ಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ದೆನ್ ಗಾಸಸ್ ಲಾ ವಿಲ್ ಬಿ ಇನ್ವ್ಯಾಲಿಡ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸಿ ಐತಿ. ಇಫ್ ನಾರ್ತ್ ಪೋಲ್ ಆರ್ ಸೌತ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಈಸ್ ಬ್ರಾಟ್ ನಿಯರ್ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಆಫ್ ಅನದರ್ ಮ್ಯಾಗ್ನೆಟ್, ಅಂದ್ರೆ ಒಂದು ಮ್ಯಾಗ್ನೆಟದ ನಾರ್ತ್ ಅಥವಾ ಸೌತ್ ಪೋಲನ್ನು ಇನ್ನೊಂದು ಮ್ಯಾಗ್ನೆಟದ ನಾರ್ತ್ ಅಥವಾ ಸೌತ್ ಪೋಲ್ ಹತ್ತಿರ ತೊಗೊಂಬಂದ್ರೆ ದೆನ್ ದ ಮ್ಯಾಗ್ನೆಟ್ ವಿಲ್ ಪ್ರೊಬ್ಯಾಬ್ಲಿ ರಿಸೀವ್. ಆ ಕ್ವಶನ್ ಬರ್ಕೊಳಕ್ಕೆ ಹೋಗ್ಬಿಡ್ರಿ, ಅದರ ಆಪ್ಷನ್ಸ್ ಇಲ್ಲದಾವ. ಈಗ ಪ್ರೊಬ್ಯಾಬ್ಲಿ ದ್ಯಾಟ್ ಮ್ಯಾಗ್ನೆಟ್ ವಿಲ್ ರಿಸೀವ್, ಅವಾಗ ಏನಾಗ್ತೈತಿ, ಆ ಎರಡು ಮ್ಯಾಗ್ನೆಟ್ ನಡು ಏನಾಗ್ತೈತಿ, ವಿಲ್ ದೇರ್ ಬಿ ಅಟ್ರಾಕ್ಷನ್ ಬಿಟ್ವೀನ್ ದೋಸ್ ಟು ಮ್ಯಾಗ್ನೆಟ್ಸ್, ಆರ್ ಆಪ್ಷನ್ ಬಿ ದೇರ್ ವಿಲ್ ಬಿ ರಿಪಲ್ಷನ್, ಆಪ್ಷನ್ ಸಿ ಅಟ್ರಾಕ್ಷನ್ ಆಗ್ಬೋದು ರಿಪಲ್ಷನ್ ಆಗ್ಬೋದು, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಆ್ಯಂಡ್ ಡೆಫಿನೆಟ್ಲಿ ದಿ ಆನ್ಸರ್ ಈಸ್ ವೆರಿ ಈಸಿ ಇದೆ ಆಪ್ಷನ್ ಸಿ, ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಯಾವ್ದಾರ ಯಾವ್ದಾರು ಆಗ್ಬೋದು, ಅದೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಫಾರ್ ದ ಫಾರ್ಮೇಷನ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ ದ ಮಟೀರಿಯಲ್ ಶುಡ್ ಹ್ಯಾವ್, ಇದು ಆ್ಯಕ್ಚುಲಿ ನಾವು ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಥಿಯರಿ ಒಳಗೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಥಿಯರಿ ಒಳಗೆ ಡಿಸ್ಕಸ್ ಮಾಡಿರ್ತೀವಿ. ಸಮಥಿಂಗ್ ಕಾಲ್ಡ್ ಅಸ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆ್ಯಂಡ್ ಟೆಂಪರರಿ ಅಥವಾ artificial temporary magnets, or there is one more word actually which is used for those temporary magnets which are called as electromagnets. So these electromagnets are the magnets which behave as magnets only when current is passed through them. But the question is not regarding electromagnets, the question is regarding permanent magnets. So to form permanent magnets, which kind of a material will you choose ಅಂತ ಕೇಳಾಕತ್ತಾರ. ಅಂದ್ರೆ ದ ಮಟೀರಿಯಲ್ ಶುಡ್ ಹ್ಯಾವ್ ಹೈ ಕೊರ್ಸಿವಿಟಿ ಅಂತ ಆಪ್ಷನ್ ಎ ಹೇಳ್ತೈತಿ, ಅಥವಾ ಲೋ ಕೊರ್ಸಿವಿಟಿ, ಹೈ ರಿಟೆಂಟಿವಿಟಿ, ಬೋತ್ ಆ್ಯಂಡ್ ಸಿ. ಓಕೆ, ಟ್ರೈ ಮಾಡಿದ್ರೆ ವಿಚಾರ ಮಾಡಿದ್ರ ಬಗ್ಗೆ. ಪರ್ಮನೆಂಟ್ ಮ್ಯಾಗ್ನೆಟ್ ಮಾಡ್ಬೇಕಂದ್ರೆ ಎಂಥ ಮಟೀರಿಯಲ್ ಚೂಸ್ ಮಾಡಬೇಕು. ಓಕೆ, ಆನ್ಸರ್ ಈಸ್ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಸಿ. ಇಟ್ ಶುಡ್ ಹ್ಯಾವ್ ಹೈ ಕೊರ್ಸಿವಿಟಿ ಆ್ಯಂಡ್ ಹೈ ರಿಟೆಂಟಿವಿಟಿ. ಸೊ ವಾಟ್ ಯು ಮೀನ್ ಬೈ ಹೈ ರಿಟೆಂಟಿವಿಟಿ? ರಿಟೆಂಟಿವಿಟಿ ಆ್ಯಂಡ್ ಕೊರ್ಸಿವಿಟಿ ಅಂದ್ರೆ ಏನು? ಈಗ ಲೈಕ್ ವಿ ಹ್ಯಾವ್ ಅ ಐರನ್ ಬಾರ್ ಆ್ಯಂಡ್ ವಿ ವುಡ್ ಲೈಕ್ ಟು ಮ್ಯಾಗ್ನೆಟೈಸ್ ದಿಸ್ ಒನ್. ಅದಕ್ಕೆ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿ ಇದ್ರೊಳಗಿರುವಂಥ ಆಟಮ್ಸನ್ನು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಓರಿಯೆಂಟ್ ಮಾಡಿ ವಿ ಆರ್ ಟ್ರೈಂಗ್ ಟು ಕನ್ವರ್ಟ್ ದಿಸ್ ಐರನ್ ಇನ್ ಟು ಅ ಮ್ಯಾಗ್ನೆಟ್. ಸೊ ಆಫ್ಟರ್ ಕನ್ವರ್ಟಿಂಗ್ ದಿಸ್ ಐರನ್ ಇನ್ ಟು ಅ ಮ್ಯಾಗ್ನೆಟ್, ವೆನ್ ದ ಎಕ್ಸ್ಟರ್ನಲ್ magnetic field is removed, if still there is some magnetization in the iron, we call that as the retentivity property of iron. The property of the iron to retain ಉಳಿಸ್ಕೊಳ್ಳೋದು. Okay, to retain magnetization inside it is called as retentivity. So when you are actually trying to manufacture a permanent magnet, obviously that permanent magnet should have high retentivity. So and corrosivity andrenu, like already you have made all the atoms and ions to orient in one particular direction, and for example you have converted that iron into a magnet. Now if you want to demagnetize the magnet, iron is now magnet ಮಾಡಿವಿ, now we would like to demagnetize it and make it a normal iron. ಅವಾಗ we will have to apply external magnetic field but in opposite direction. So this external magnetic field which is in opposite direction is called as corrosive field, and when this corrosive field is applied, the iron bar which has already got magnetized will now start getting demagnetized. So obviously if you would like to design a permanent magnet, it should have high corrosivity. High corrosivity in the sense it should demand very high corrosive field in order to get demagnetized. ಅಂದ್ರೆ ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಜಲ್ದಿ ಡಿಮ್ಯಾಗ್ನೆಟೈಸ್ ಆಗಬಾರ್ದಲ್ಲ, ಅದು ಹಂಗೆ ಉಳ್ಕೋಬೇಕು. ಅದಕ್ಕೆ ಆ ಪರ್ಮನೆಂಟ್ ಮ್ಯಾಗ್ನೆಟ್, ದ ಮಟೀರಿಯಲ್ ವಿಚ್ ಈಸ್ chosen ಫಾರ್ ಪರ್ಮನೆಂಟ್ ಮ್ಯಾಗ್ನೆಟ್ ಶುಡ್ ಹ್ಯಾವ್ ಹೈ ರಿಟೆಂಟಿವಿಟಿ ಆ್ಯಂಡ್ ಹೈ ಕೊರ್ಸಿವಿಟಿ. Okay, next, at which place Earth's magnetism becomes horizontal? Earth's magnetism ಅಂದರೆ they are talking about Earth's magnetic field.
at what place Earth's magnetic field becomes horizontal? ಇದ್ರ ಬಗ್ಗೆ ನಾ ಆಗಲೇ ಎಕ್ಸ್ಪ್ಲೇನ್ ಮಾಡೀನಿ. ಆ ಬೇಸಿಸ್ ಮೇಲೆ ನೀವು ಇದನ್ನು ಆನ್ಸರ್ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಆನ್ಸರ್ ಈಸ್ ಅಟ್ ದ ಇಕ್ವೇಟರ್. ನಾ ಹೇಳಿದ್ದೆ at the equator Earth's magnetic field is parallel to the horizontal. Angle between them dip becomes 0. Okay, next one. Unit of reduction factor is ಅಂತ ಕೇಳಾರ. ರಿಡಕ್ಷನ್ ಫ್ಯಾಕ್ಟರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನಾವು ಥಿಯರಿ ಒಳಗೆ ಸಮಥಿಂಗ್ ಕಾಲ್ಡ್ ಆಸ್ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ಗ್ಯಾಲ್ವನೋಮೀಟರ್ ಸೊ ಈಸ್ ಯೂಸ್ ಟು ಮೆಷರ್ ಕರೆಂಟ್. ಅಲ್ಲೇ ಕರೆಂಟ್ ಪಾಸ್ ಆದ ಕೂಡಲೇ ಆ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ನೊಳಗೆ ಒಂದು ಸಸ್ಪೆನ್ಷನ್ ನಾವು ಹಾಕಿ ಒಂದು ಮಿರರ್ ಹಾಕಿ ಲೈಟ್ ಬಂದು ಆ ಮಿರರ್ ಮೇಲೆ ಬಡಿದು ಹೋಗಿ ಒಂದು ಸ್ಕೇಲ್ ಮೇಲೆ ಬಡ್ತೈತಿ. ಆ ಸ್ಕೇಲ್ನೊಳಗೆ ನಾವು ರೀಡಿಂಗ್ ಮಾಡ್ಕೊಂಡಿರ್ತೀವಿ 0 ಆಂಪಿಯರ್, 1 ಆಂಪಿಯರ್, 2 ಆಂಪಿಯರ್ ಈ ರೀತಿ. ಮೋರ್ ದ ಕರೆಂಟ್ ಪಾಸಸ್ ಥ್ರೂ ದ ಕಾಯಿಲ್ ABCD, ಮೋರ್ ಈಸ್ ದ ರೊಟೇಷನ್ ಆಫ್ ದಿಸ್ ಕಾಯಿಲ್ ಆ್ಯಂಡ್ ಮೋರ್ ಈಸ್ ದ ಡಿಫ್ಲೆಕ್ಷನ್ ಆಫ್ ದ ಸ್ಟ್ರಿಪ್ ಅಬೌವ್ ದ ಮಿರರ್. ಇದು ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ಮೋರ್ ಈಸ್ ದ ರೊಟೇಷನ್ ಆಫ್ ದಿಸ್ ಲೈಟ್ ರೇಯಲ್ಲಿ ಬಂದು ಮಿರರಿಗೆ ಬಡದು ಹಿಂಗೆ ಹೋಗ್ತಿರ್ತೈತಲ್ಲ. ಸೊ ಈ ಟಾಪಿಕ್ನೊಳಗೆ ಒಂದು ಸಿಚುವೇಶನ್ ಏನು ಬರುತ್ತಂದ್ರೆ, ಮೋರ್ ದ ಕರೆಂಟ್ ಪಾಸಸ್ ಥ್ರೂ ದ ಕಾಯಿಲ್, ಮೋರ್ ಈಸ್ ದ ಆ್ಯಂಗಲ್ ಬೈ ವಿಚ್ ದ ಲೈಟ್ ರೇ ರೊಟೇಟ್ಸ್. ಅಲ್ಲಿ ಟ್ಯಾನ್ ಥೀಟಾ ಯೂಸ್ ಮಾಡ್ತಾರೆ, ಅದೆಲ್ಲ ಯಾಕಂತ ಅನ್ಬೇಡ. ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಥೀಟಾ ಅಂತಲೂ ಬರಿಬೋದು ನಾವು ಬೇಕಾದ್ರೆ. ವಿ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ current is directly proportional to theta. When we remove this proportionality symbol in case of moving coil galvanometer, or there is one more kind of galvanometer called as tangent galvanometer. In both of these cases, when we remove the proportionality symbol, we get a constant called as reduction factor. ಇದು ಥಿಯರಿ ಒಳಗೆ ಹೈಲೈಟ್ ಆಗಿರಂಗಿಲ್ಲ ಟಾಪಿಕ್ನೊಳಗೆ. ದಿಸ್ ಕಾಲ್ಡ್ ಆಸ್ ರಿಡಕ್ಷನ್ ಫ್ಯಾಕ್ಟರ್. ದೇ ಆರ್ ಆಸ್ಕಿಂಗ್ ಯು ವಾಟ್ ಈಸ್ ದ SI ಯೂನಿಟ್ ಆಫ್ ರಿಡಕ್ಷನ್ ಫ್ಯಾಕ್ಟರ್. ಸೊ K is equals to I divided by tan theta. ಆತ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಯು ಕ್ಯಾನ್ ಸಾಲ್ವ್ ದ ನೆಕ್ಸ್ಟ್ ಕ್ವಶನ್. ಬೇಕಾದ್ರೆ ಇದು ಒಂದು 2 ನಿಮಿಷ ಹಿಂದೆ ತೊಗೊಂಡು ಬೇಕಾದ್ರೆ ಇನ್ನೊಮ್ಮೆ ನೋಡ್ಕೊರಿ ಅದನ್ನು ಏನು ಹೇಳಿದೆ ಅಂಥೇಳಿ. ಸೊ ಯೂನಿಟ್ ಆಫ್ ರಿಡಕ್ಷನ್ ಫ್ಯಾಕ್ಟರ್ ಈಸ್, ಕ್ವೈಟ್ ಆಬ್ವಿಯಸ್ಲಿ ಆನ್ಸರ್ ಈಸ್ ಆಪ್ಷನ್ ಎ, ಆಂಪಿಯರ್. ಕರೆಂಟ್ ಇತ್ತಲ್ಲ, ಈಗ K is equals to I divided by tan theta ಇತ್ತಲ್ಲ, ಅದಕ್ಕೆ ಆಂಪಿಯರ್ ಬರ್ತೈತೆ. ನೆಕ್ಸ್ಟ್ ಒನ್, ರಿಲೇಟಿವ್ ಪರ್ಮಿಯಾಬಿಲಿಟಿ ಆಫ್ ಐರನ್. ನಾ ಆಗಲೇ ಹೇಳಿದ್ದೆ, ರಿಲೇಟಿವ್ ಪರ್ಮಿಯಾಬಿಲಿಟಿ ಮೀನ್ಸ್ permeability of iron divided by permeability of vacuum. It is found to be 5500. Then what is the magnetic susceptibility of iron ant kelara. They have given you the value of relative permeability and they are asking you to calculate the susceptibility value. Okay, try matter. Then if you know the formula, very easily you can solve this. Yes, the answer is 5499 because there is a formula which is relative permeability is equals to susceptibility plus 1. Our susceptibility ಕೇಳಿದ್ರೆ plus 1 ಆ ಕಡೆ ಹೋಗ್ತೈತಿ. They have given it as 5500 minus 1 ಮಾಡಿದರೆ 5499 is the answer. Next question. ಈಸಿ ಅದಾವದಾಗ ನಾನು ಜಲ್ದಿ ಮುಂದೆ ಹೊಂಟೀನಿ. A bar magnet is equivalent to ಇದು ಥಿಯರಿ ಬೇಸ್ಡ್ ಫ್ಯಾಕ್ಟ್ ಬೇಸ್ಡ್ ಕ್ವಶನ್. Bar magnet is equivalent to solenoid carrying current. Okay, ಅರ್ಥ ಆತ ಅಂತ ಅನ್ಕೊಂಡೀನಿ, ಈಸಿ ಐತಿ. ನೆಕ್ಸ್ಟ್ ಕ್ವಶನ್ 18th. ಆಟ್ ಕ್ಯೂರಿ ಪಾಯಿಂಟ್, ಅದು ಕ್ಯೂರೈನ್ ಆಗೈತಿ, ಇಟ್ಸ್ ನಾಟ್ ಕ್ಯೂರೈನ್, ಇಟ್ ಈಸ್ ಕ್ಯೂರಿ ಪಾಯಿಂಟ್. ಆಟ್ ಕ್ಯೂರಿ ಪಾಯಿಂಟ್ ಆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಬಿಕಮ್ಸ್, ಅಂದ್ರೆ ಆ್ಯಕ್ಚುಲಿ ನಾವು ಒಂದು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನು ಹೀಟ್ ಮಾಡ್ಕೊತ ಹೋದ್ರೆ, ವೆನ್ ವಿ ಹೀಟ್ ಇಟ್, ಇಟ್ಸ್ ಟೆಂಪ್ರೇಚರ್ ಗೋಸ್ ಆನ್ ಇನ್ಕ್ರೀಸಿಂಗ್. ಆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನೊಳಗೆ ಹಿಂಗೆ ಡೊಮೇನ್ಸ್ ಅಂತ ಆಗಿರ್ತಾವೆ. ಇಫ್ ಯು ರಿಮೆಂಬರ್ ದ ಥಿಯರಿ ಟಾಪಿಕ್, ಡೊಮೇನ್ಸ್ ಆಗಿರ್ತಾವಲ್ಲ, ನೀವು ಹೀಟ್ ಮಾಡಿದ ಕೂಡಲೇ ಅವು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಓರಿಯೆಂಟ್ ಆಗಿದ್ದು ಡಿಸ್ಟರ್ಬ್ ಆಗಿಬಿಡ್ತಾವೆ. ದೇ ಗೆಟ್ ಡಿಸ್ಟರ್ಬ್ಡ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ it gets disturbed. So and then that ferromagnetic substance starts getting converted into some other substance. ಅದನ್ನು ಕ್ವಶನ್ ಕೇಳಾಗತ್ತಾರ ಅವರು. At Curie point, actually Curie point is nothing but a temperature, a particular temperature. Curie point is a particular temperature at which a ferromagnetic material becomes ant kelakatara. I think you already know the answer. Answer is it gets converted into a
ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ಈ ಕ್ವಶನ್ ಒಳಗೆ ನಾವು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟೇ ನೀವು ಲಕ್ಷ ಕೊಟ್ಟರೆ ಆಗಳಿಂದ ಥಿಯರಿ ಕನ್ಸೆಪ್ಟ್ಸ್ನ ನಾನು ವಾಪಸ್ ನೆನಪು ಮಾಡ್ಸೋಕೆ ಟ್ರೈ ಮಾಡಾಕತ್ತೀನಿ. ನೆಕ್ಸ್ಟ್ ಒನ್, ನೀಡಲ್ಸ್ N1, N2 ಆ್ಯಂಡ್ N3 ಆರ್ ಮೇಡ್ ಆಫ್ ಅ ಫೆರೋಮ್ಯಾಗ್ನೆಟಿಕ್, ಅ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ರೆಸ್ಪೆಕ್ಟಿವ್ಲಿ. A magnet when brought close to them will, ಮೂರು ನೀಡಲ್ಸ್ ಅದಾವಂತ N1, N2, N3, ಒಂದು ಫೆರೋ, ಒಂದು ಪ್ಯಾರಾ, ಒಂದು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಅದ್ರ ಹತ್ರ ಮ್ಯಾಗ್ನೆಟ್ ತೊಗೊಂಬಂದ್ರೆ ಏನಾಗ್ತೈತಿ ಅಂತ ಕೇಳ್ಯಾರ. ಟ್ರೈ ಮಾಡ್ರಿ ಇದು. ಓಕೆ, ಸೊ ಈ ಕ್ವಶನ್ನಿಗೆ ಆನ್ಸರ್ ಆಪ್ಷನ್ C. The magnet will attract N1 strongly because N1 is a ferromagnetic substance. It will attract N2 weakly because it is a paramagnetic substance, and it will repel N3 because always a magnet repels a diamagnetic substance. Or diamagnetic substance is a one which is repelled by the magnet. Always magnetic field ಗೆ repel ಆಗ್ತೈತೆ. Next, at a certain place on earth, BH ಆಗಲೇ ಹೇಳಿನ ಇದನ್ನು, horizontal component of earth's magnetic field is 1/√3 times vertical component of earth's magnetic field. Then what is the value of dip angle? ಓಕೆ, ಇದನ್ನು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ನೀವು ಸಾಲ್ವ್ ಮಾಡ್ರಿ ಇದನ್ನು. ಯೂಸಿಂಗ್ ದ ಫಾರ್ಮುಲಾ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. BH is equals to B cos theta and BV is equals to B sin theta. ಓಕೆ, ಸೊ ಈ ಕ್ವಶನ್ನಿಗೆ ಆನ್ಸರ್ ಏನಾಗ್ಬೇಕು ಹಂಗಾರೆ ಕರೆಕ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಿಂಪಲ್ ಇದು ಕ್ಯಾಲ್ಕುಲೇಷನ್. ಆಪ್ಷನ್ A, ಇಟ್ ವಿಲ್ ಬಿ 60 ಡಿಗ್ರಿ. ಸೊ ನೆಕ್ಸ್ಟ್ ಕ್ವಶನ್, if a current of 500 milliampere produces a deflection of 30 degree in a tangent galvanometer, then the current that produces a deflection of 60 degree is. ಸೊ ಇದಕ್ಕೊಂದು ಹಿಂಟ್ ಕೊಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅಥವಾ ಟ್ಯಾಂಜೆಂಟ್ ಗ್ಯಾಲ್ವನೋಮೀಟರ್ ಒಳಗೆ there is a formula I is equals to K tan theta. K is called as reduction factor. ಸೊ ಯೂಸಿಂಗ್ ದಿಸ್ ಒನ್ ನೀವು ಈ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ I1 is equals to K tan theta 1, I2 is equals to K tan theta 2 ತೊಗೊಂಡಿದ್ರದ್ದು ರೇಷಿಯೋ ತೊಗೋಬೇಕು. K ಕ್ಯಾನ್ಸಲ್ ಆಗ್ತೈತೆ ಅವಾಗ. ಅಂದ್ರೆ ಅವ್ರೇನು ಕೊಟ್ಟರ ಇಷ್ಟು ಕರೆಂಟ್ ಇದ್ದಾಗ ಇಷ್ಟು ಆ್ಯಂಗಲ್ ಇರ್ತೈತೆ ಅಂದ್ರೆ ಇನ್ನೊಂದು ಯಾವುದೋ ಆ್ಯಂಗಲ್ ಬರ್ಬೇಕಂದ್ರೆ ಎಷ್ಟು ಕರೆಂಟ್ ಇರಬೇಕು, ಈ ಟೈಪ್ ಕ್ವಶನ್ ಕೇಳಾಕತ್ತಾರ. If a current of 500 milliampere produces a deflection of 30 degree, then the current that produces a deflection of 60 degree is ಅಂತ ಕೇಳಾರೆ. ಟ್ರೈ ಮಾಡ್ರಿ ಇದನ್ನು. ಓಕೆ, ಆನ್ಸರ್ ಇದಕ್ಕೆ ಆಪ್ಷನ್ A, 1.5 ಆಂಪಿಯರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22 ಆ್ಯಕ್ಚುಲಿ ರಿಪೀಟ್ ಆಗೈತದೆ ಕ್ಯೂರಿ ಪಾಯಿಂಟ್ ಬಗ್ಗೆ. ಸೊ ವಿಲ್ ಮೂವ್ ಆನ್ ಟು 23. Which of the following is not correct? Which of the following is not correct? Andre they are asking you to find out the wrong statement. First one, for diamagnetic material, susceptibility is negative. For paramagnetic material, susceptibility is positive and small. For ferromagnetic material, susceptibility is large and positive. For paramagnetic materials, susceptibility is negative. Which statement is wrong? ಇದ್ರದ್ದು ಎಕ್ಸ್ಪ್ಲನೇಷನ್ ಆಗಲಿ ನೋಡಿವಿ ನಾವು ಆಲ್ರೆಡಿ. ಸಸೆಪ್ಟಿಬಿಲಿಟಿ ಯಾವ ಸಬ್ಸ್ಟೆನ್ಸಿಗೆ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಆನ್ಸರ್ ಫಾರ್ ದಿಸ್ ಈಸ್ paramagnetic materials have negative susceptibility. ಉಳ್ಕಿದಾರ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅವು. ನೆಕ್ಸ್ಟ್ ಒನ್, if a diamagnetic substance is brought near the north ಅಥವಾ or the south pole of a bar magnet, it is ಅಂತ ಕೇಳಾರ. ಫಸ್ಟ್ ಆಪ್ಷನ್ ಅಲ್ಲಿ ರಿಪೆಲ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ, ಇಟ್ಸ್ ಓಕೆ.
repelled by north pole and attracted by south pole. Under diamagnetic substance is repelled by north pole and attracted by south pole, first option. Second option, it is attracted by north and repelled by south. Option C, it is attracted by both poles. Option D, it is repelled by both poles. So quite obviously it is repelled by both the poles. Whether it is north pole or south pole does not matter. Diamagnetic substance is always repelled by a magnet. It always moves from stronger magnetic field to weaker magnetic field. So next question, ಇದನ್ನು ನಾನು ಸ್ಕಿಪ್ ಮಾಡ್ತೀನಿ ಈಗ, ಬಿಕಾಸ್ ನೀವು ವಿಡಿಯೋ ಬೇಕಾದ್ರೆ ಪಾಸ್ ಮಾಡಿ ನೋಡ್ರಿ. ದಿಸ್ ಕ್ವಶನ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ವಿಡಿಯೋಸ್. ಅದು ರಿಪೀಟ್ ಆಗೈತಿಲ್ಲೇ. ಆನ್ಸರ್ ಫಾರ್ ದಟ್ ಕ್ವಶನ್ ಇಸ್ 2mb. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಆರ್ ಎಲ್ಸ್ ಇದು ಫಾರ್ಮುಲಾ ಆ್ಯಕ್ಚುಲಿ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಮೈನಸ್ PE ಇಂಟು cos θ2 ಮೈನಸ್ cos θ1. ಇದು ಫಾರ್ಮುಲಾ ಬರ್ತೈತಿ. ಯು ಕ್ಯಾನ್ ಯೂಸ್ ದ್ಯಾಟ್ and try if you have not seen that video. Okay, next question. A bar magnet of magnetic moment ಅಂದ್ರೆ magnetic dipole moment m, small m ಅಂತ ಬರಿತೀವಲ್ಲ, ಅದು 3 ಆಂಪಿಯರ್ ಮೀಟರ್ ಸ್ಕ್ವೇರ್. ಸ್ವಲ್ಪ ಇದು ಇಂಟ್ರೆಸ್ಟಿಂಗ್ ಕ್ವಶನ್ ಐತಿ, ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ, ಅಷ್ಟು ಈಸಿ ಇಲ್ಲ ಆಸ್ ಕಂಪೇರ್ಡ್ ಟು ಅದರ್ ಕ್ವಶನ್ಸ್. A bar magnet of magnetic moment 3 ampere meter square is placed in a uniform magnetic field of 2 into 10 raised to minus 5. ಆ 5 ಈ ಕಡೆ ಬಂದೈತಿ. 2 into 10 raised to minus 5 Tesla. Okay, if each pole of the magnet experiences a force of 6 into 10 raised to minus 4 Newton, then the length of the magnet is. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್, ಬಟ್ ಸ್ವಲ್ಪ ನೀವು ತಲೆ ಓಡಿಸಿದ್ರೆ ಸಾಲ್ವ್ ಮಾಡಬಹುದು. ಇದನ್ನು ಟ್ರೈ ಮಾಡಿರಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಕೊಟ್ಟಾರೆ, ಎಮ್ ವ್ಯಾಲ್ಯೂ ಕೊಟ್ಟಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟಾರೆ B. ಈಚ್ ಪೋಲ್ ಎಕ್ಸ್ಪೀರಿಯನ್ಸಸ್ ಸಮ್ ಫೋರ್ಸ್ ಅಂತ ಕೊಟ್ಟಾರೆ. ಹಂಗಂದ್ರೆ ಲೆಂತ್ ಆಫ್ ದ ಮ್ಯಾಗ್ನೆಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿ ಟ್ರೈ ಮಾಡಿರಿ ಇದನ್ನು. ಓಕೆ, ಟ್ರೈ ಮಾಡಿ. ಇದನ್ನು ಸ್ವಲ್ಪ ವಿಚಾರ ಮಾಡಿದರೆ ಸಾಲ್ವ್ ಮಾಡಬಹುದು. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್, ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್, ಇಟ್ ಮಸ್ಟ್ ಬಿ ಆಪ್ಷನ್ D, 0.1 ಮೀಟರ್. ಹೆಂಗೆ ಅಂತ ಹೇಳ್ತೀನಿ, ಸ್ವಲ್ಪ ನೀವು ಲಕ್ಷ ಕೊಡ್ಬೇಕು. ಸೊ ಈಗ ಇದು ಕ್ವಶನ್ನು ಮ್ಯಾಗ್ನೆಟಿಕ್ ಡೈಪೋಲ್ ಬಗ್ಗೆ. ಈಗ ಇದೇನು ಹೇಳ್ರಿ ನಮಗಿದು, ಇದು ಎಲೆಕ್ಟ್ರಿಕ್ ಡೈಪೋಲ್. ಸೊ ಈ ಎಲೆಕ್ಟ್ರಿಕ್ ಡೈಪೋಲಿಗೆ there is something called as electric dipole moment 2AQ. And when this electric dipole is placed in a uniform electric field, there is some force which acts on these two charges, and that force F is equals to QE. ಇದು ಫಾರ್ಮುಲಾ ನಮಗೆ ಗೊತ್ತು ಆಲ್ರೆಡಿ, ಹೌದಾ? ಈಗ ಇನ್ಸ್ಟೆಡ್ ಆಫ್ electric dipole, if we take a magnetic dipole, which is nothing but a bar magnet, and if this is placed in a magnetic field, these poles also experience a force. F is equals to QMB, where QB is magnetic field. ಆ ಫಾರ್ಮುಲಾ ಹೆಂಗಿತ್ತು, QE ಇತ್ತಿಲ್ಲದಾಗಲೇ, ಇದು QB ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಅದ್ರ ಬದಲಿ ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್. Q is electric charge. QM is considered to be magnetic charge, which actually represents the strength of these two poles. And like electric dipole has something called as electric dipole moment, magnetic dipole has magnetic dipole moment. Either formula 2AQ, either formula 2LQM. ಅವ್ರು ಆ್ಯಕ್ಚುಲಿ ನಮಗೀಗ ಲೆಂತ್ ಆಫ್ ದ ಮ್ಯಾಗ್ನೆಟ್ ಕೇಳಾಕತ್ತಾರೆ, 2L ಕೇಳಾಕತ್ತಾರೆ. ಬಿಕಾಸ್ ಇದು ಮಿಡ್ ಪಾಯಿಂಟಿಂದ ಈ ಕಡೆ L ಈ ಕಡೆ L ಇರ್ತೈತಿ. ದೇ ಆರ್ ಆಸ್ಕಿಂಗ್ ಅಸ್ ದ ಲೆಂತ್ ಆಫ್ ದ ಮ್ಯಾಗ್ನೆಟ್ ಅಂದರೆ ದೇ ಆರ್ ಆಸ್ಕಿಂಗ್ ಅಸ್ ಎಂಟೈರ್ 2L. ಸೊ ಈಗ ನಾವೇನು ಮಾಡ್ಬೋದು ಅಂದ್ರೆ, ಇಲ್ಲೊಂದು ಫಾರ್ಮುಲಾ ಬಂತು ನೋಡ್ರಿ. ಈಗ F ಇಸ್ ಈಕ್ವಲ್ಸ್ ಟು QM ಇಂಟು B. ಈಗ ನಾನು ಏನು ಮಾಡ್ತೀನಿ, ದೇರ್ ಫೋರ್ ಇನ್ನೊಂದು ಫಾರ್ಮುಲಾ ಐತಲ್ಲ ನಮಗೆ,
ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ಸ್ ಟು 2L/QM. ಇವೆರಡನ್ನೂ ನಾನೀಗ ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಕ್ವಶನ್ಯಾಗ ಫೋರ್ಸ್ ಕೊಟ್ಟಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾರೆ, ಇದು ಲೆಂತ್ ಕೇಳಾಕತ್ತಾರ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಫೋರ್ಸ್ ಹಂಗೆ ಇಡ್ರಿ, ಅಥವಾ ಫೋರ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ ನೋಡ್ರಿ ಅವರು 6 × 10⁻⁴ ಈಸ್ ಈಕ್ವಲ್ಸ್ ಟು, ನಾನು ಏನು ಮಾಡ್ತೀನಿ ಈಗ QM ಜಗದಾಗ ಈ 2L ಈ ಕಡೆ ಕಳಿಸಿ ಇಲ್ಲಿ ಬರಿತೀನಿ. QM ಜಗದಾಗ M / 2L. 2L ಅಂದರೆ ನಮ್ಗೆ ಟೋಟಲ್ ಲೆಂತ್ ಅದು ಬೇಕಾಗಿತ್ತು. ಸೊ M ಎಷ್ಟು ಕೊಟ್ಟಾರೆ ನೋಡ್ರಿ ಅವರು, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಕೊಟ್ಟಾರ 3 / ಟೋಟಲ್ ಲೆಂತ್ 2L ಬದಲಿನ ಕ್ಯಾಪಿಟಲ್ L ಅಂತ ಬರೆದ್ಬಿಡ್ತೀನಿ, ಮಲ್ಟಿಪ್ಲೈಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 2 × 10⁻⁵. ಸೊ ಈಗ 3 2s 6 ಕ್ಯಾನ್ಸಲ್ ಆಗಿ ಲೆಂತ್ಗೆ ನಾವು ಇದನ್ನು ತೊಗೊಂಡು ಹೋಗಿ 10⁻⁴ ಆ ಕಡೆ ತೊಗೊಂಡು ಹೋದರೆ ಆನ್ಸರ್ 0.1 ಮೀಟರ್ ಬರುತ್ತೆ. ಇವೆರಡು ಫಾರ್ಮ್ನ ನಾವು ಮಿಕ್ಸ್ ಮಾಡಿ ಸಾಲ್ವ್ ಮಾಡ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ ಫಸ್ಟ್ ಟೈಮ್ ಸಾಲ್ವ್ ಮಾಡೋರಿಗೆ. ಓಕೆ, ಸೊ ನೆಕ್ಸ್ಟ್ ಸೊ 26 ಕ್ವಶನ್ಸ್ ಆದವಲ್ಲ, ಈಗ 27th. A diamagnetic material in a magnetic field moves, ಇದು ಆಲ್ರೆಡಿ ನಾನು ಆಗಲೇ ಹೇಳಿದ್ನಲ್ಲ, ಇಟ್ ಮೂವ್ಸ್ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಪಾರ್ಟ್ಸ್ ಆಫ್ ದ ಫೀಲ್ಡ್ ಬಿಕಾಸ್ ಇಟ್ ಗೆಟ್ಸ್ ರಿಪೆಲ್ಡ್. ಇದು ಈಸಿ ಕ್ವಶನ್ ಐತಿ. ಓಕೆ, ನೆಕ್ಸ್ಟ್ 28ಗೆ ಹೋಗೋಣ ಈಗ. ಸೊ ಕ್ವಶನ್ ನಂಬರ್ 28, ಅ ವರ್ಟಿಕಲ್ ಸರ್ಕ್ಯುಲರ್ ಕಾಯಿಲ್. ಆ್ಯಕ್ಚುಲಿ ಇದು ಕ್ವಶನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂದರೆ ಇದ್ರ ಹಿಂದಿನ ಚಾಪ್ಟರ್ದು ವಿಡಿಯೋ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅಲ್ಲಿ ಈ ಟೈಪ್ ಕ್ವಶನ್ ಮಾಡೀವಿ ನಾವು. ಅದಕ್ಕೆ ಈ ಚಾಪ್ಟರ್ನಾಗಿನ ಟಾಪಿಕ್ಕಿಗೆ ಅವ್ರು ಲಿಂಕ್ ಮಾಡ್ಯಾರ. ಆ್ಯಕ್ಚುಲಿ ಅ ವರ್ಟಿಕಲ್ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 0.1 meter and 10 turns carries steady current. When the plane of the coil is normal to the magnetic meridian, a neutral point, ನಾ ಆಗಲೇ ಹೇಳಿದ್ದೆ what do you mean by neutral point ಅಂತ. Neutral point is a point where the magnetic field produced by the magnetic dipole becomes equal and opposite to the Earth's magnetic field. ಅಂಥದ್ದೊಂದು. A neutral point is observed at the center of the coil. If BH ಅಂದರೆ Earth's horizontal component of horizontal component of Earth's magnetic field is ಅಂತ ಹೇಳಿದ್ರೆ ವ್ಯಾಲ್ಯೂ ಕೊಟ್ಟಾರೆ, ಕರೆಂಟ್ ಇನ್ ದ ಕಾಯಿಲ್ ಕೇಳಾರ. ಇದು ಕ್ವಶನ್ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ, ಟ್ರೈ ಮಾಡಿರಂತೆ ಒಂದು ನಿಮಿಷ. ಸೊ ಈಗ ಅವ್ರೇನು ಕೊಟ್ಟಾರ, ಒಂದು ಸರ್ಕ್ಯುಲರ್ ಕಾಯಿಲ್ ಐತಿ, ಇದ್ರದ್ದು ರೇಡಿಯಸ್ ಕೊಟ್ಟಾರ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಾರ ಎಲ್ಲ. ಇದ್ರ ಸೆಂಟರ್ನೊಳಗೆ ನ್ಯೂಟ್ರಲ್ ಪಾಯಿಂಟ್ ಸಿಕ್ಕೈತಂತೆ. ಈ ಸೆಂಟರ್ನೊಳಗೆ ನ್ಯೂಟ್ರಲ್ ಪಾಯಿಂಟ್ ಸಿಕ್ಕೈತಂದ್ರೆ ಇದರ ಸೆಂಟರ್ನೊಳಗೆ ದೇರ್ ವಿಲ್ ಬಿ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಒನ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಸರ್ಕ್ಯುಲರ್ ಕಾಯಿಲ್, ಇದರೊಳಗೆ ಏನು ಕರೆಂಟ್ ಪಾಸ್ ಆಗ್ತೈತಲ್ಲ ಅದರಿಂದನೇ ಅದರ ಸೆಂಟರ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಫಾರ್ ಎಕ್ಸಾಂಪಲ್ ಈ ಡೈರೆಕ್ಷನ್ ಒಳಗಿದ್ರೆ ಅಟ್ ದ್ಯಾಟ್ ನ್ಯೂಟ್ರಲ್ ಪಾಯಿಂಟ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡು ಈ ಕಾಯಿಲಿನ ವರ್ಟಿಕಲ್ ಇಟ್ಟರ್ ಅಂತ ಹಿಂಗೆ ಪರ್ಪೆಂಡಿಕ್ಯುಲರ್ ಇಟ್ಟರ್ ಅಂದರೆ ಅವಾಗ ಅರ್ತ್ಸ್ದು ಹಾರಿಜಾಂಟಲ್ ಕಾಂಪೊನೆಂಟ್ ಇರ್ತದಲ್ಲ BH, ಇದು ಬಂದು ಈ ಕಾಯಿಲದ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ ದ ಸೆಂಟರ್ ಐತಲ್ಲ ಅದನ್ನು ಕ್ಯಾನ್ಸಲ್ ಮಾಡೋಕ್ಕತ್ತೈತಿ. ಅಂದರೆ ನ್ಯೂಟ್ರಲ್ ಪಾಯಿಂಟ್ ಫಾರ್ಮ್ ಆಗ್ತೈತಿ. ದಟ್ ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್, ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಬಿಕಮಿಂಗ್ 0. ಅವ್ರು ಕೊಟ್ಟಾರ ಅರ್ತ್ಸ್ದು ಹಾರಿಜಾಂಟಲ್ ಕಾಂಪೊನೆಂಟದ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಇಷ್ಟೈತಂತೆ, BH ವ್ಯಾಲ್ಯೂ. ಹಂಗಂದ್ರೆ BC ವ್ಯಾಲ್ಯೂ ಎಷ್ಟಿರ್ತೈತೆ ಹೇಳ್ರಿ, ಇದೇ ಕಾಯಿಲಿದ್ದ ಆ ಸೆಂಟರ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರ್ತೈತಿ. ಆಬ್ವಿಯಸ್ಲಿ ಇದು ಅಷ್ಟೇ ಇರಬೇಕಲ್ಲ, ಯಾಕಂದ್ರೆ ಎರಡು ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿರೋ ನ್ಯೂಟ್ರಲ್ ಪಾಯಿಂಟ್ ಫಾರ್ಮ್ ಆಗೈತಿ. ಈಗ ಅದಕ್ಕೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲಿಗೆ μ0/4π 2πi ಬರಿತೀವಿ, ಬಟ್ ನಂಬರ್ ಆಫ್ ಟರ್ನ್ಸ್ ಇಲ್ಲಿ ಇರೋದ್ರಿಂದ 2πNi ಡಿವೈಡೆಡ್ ಬೈ ದ ರೇಡಿಯಸ್. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್. ಈಗ ಇದರ ವ್ಯಾಲ್ಯೂ ಅವರು ಇಂಡೈರೆಕ್ಟಾಗಿ ನಮಗೆ ಇಟ್ ಈಸ್ 0.314 × 10⁻⁴ ಆ ಟೈಪಿನ ಟೆಸ್ಲಾ ಕೊಟ್ಟಾರ. ಈಗ ಅವರು ಹೆಂಗೆ ಇಂಡೈರೆಕ್ಟ್ಲಿ ಕೊಟ್ಟಾರ ಅಂದರೆ ದಿಸ್ ಈಸ್ ಬಿಕಮಿಂಗ್ ಈಕ್ವಲ್ ಟು ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫಾರ್ಮಿಂಗ್ ಅ ನ್ಯೂಟ್ರಲ್ ಪಾಯಿಂಟ್ ಅಂತ ಕೊಟ್ಟಾರ. ಸೊ ಅದಕ್ಕೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರಿಗೆ ಈ ವ್ಯಾಲ್ಯೂ ಹಾಕ್ಕೊಂಡು ಅವ್ರು ಏನು ಕೇಳಾರ ಫೈನಲಿ ಅಂದ್ರೆ ಈ ವ್ಯಾಲ್ಯೂ ಕೇಳಾರ, ಕರೆಂಟ್ ವ್ಯಾಲ್ಯೂ. ಉಳ್ಕಿದೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ, 10⁻⁷, 2π, ನಂಬರ್ ಆಫ್ ಟರ್ನ್ಸ್ ಕೊಟ್ಟಾರ, ರೇಡಿಯಸ್ ಕೊಟ್ಟಾರ, ಕ್ಯಾಲ್ಕುಲೇಟ್ ಮಾಡಿರಿ. ಇದನ್ನು ಟ್ರೈ ಮಾಡಿರಿ.
ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದ್ವಿ ಕ್ವಶನ್ಸ್ ಇನ್ನೊಂದು 3 ಆದರೆ. ಅಂದರೆ ಈ ಚಾಪ್ಟರ್ದು ಒಂದು CET ಕ್ವಶನ್ಸ್ ಮುಗ್ದಂಗೂ ಆತು, ಅದ್ರದ್ದು ಕಂಪ್ಲೀಟ್ ಟಾಪಿಕ್ಸು ಥಿಯರಿ ನೆನಪಾದಂಗೆ ಆತು, ಆ ರೀತಿ ವಿಚಾರ ಮಾಡಿದ್ದು. ಸೊ ಈಗ ನೀವು ಕ್ಯಾಲ್ಕುಲೇಷನ್ ಇದನ್ನು ಪಾಸ್ ಮಾಡಿರಂತ ತಿಳ್ಕೊಂಡೀನಿ. ಆನ್ಸರ್ ಈಸ್ ಆಪ್ಷನ್ ಡಿ, 1 ಆಂಪಿಯರ್. ಓಕೆ, ಸೊ ಈಗ 28 ಕ್ವಶನ್ಸ್ ಆದಲ್ಲ. ನೆಕ್ಸ್ಟ್ ಒನ್. ಸೊ 29ನೊಳಗೆ ಇಲ್ಲೊಂದು ಹಿಸ್ಟರೆಸಿಸ್ ಕರ್ವ್ ಕೊಟ್ಟಾರ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಹಿಸ್ಟರೆಸಿಸ್ ಕರ್ವ್ ಅಂಥೇಳಿ. ಹಿಸ್ಟರೆಸಿಸ್ ಲೂಪ್, ಹಿಸ್ಟರೆಸಿಸ್ ಲಾಸ್ ಅಂತ ಬರ್ತಾವೆ. ಒಂದು ಸ್ವಲ್ಪ ಥಿಯರಿ ಪಾರ್ಟ್ ಅಂದ್ರೆ ನೋಡ್ಕೊರಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಅಷ್ಟೇ ಐತಿಲ್ಲ. ದ BH ಕರ್ವ್ ಫಾರ್ ಅ ಸರ್ಟನ್ ಸ್ಪೆಸಿಮನ್ ಈಸ್ ಆಸ್ ಶೋನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಮ್ಯಾಗ್ನೆಟಿಕ್ ನೇಚರ್ ಆಫ್ ದ ಸ್ಪೆಸಿಮನ್? ಅಂದ್ರೆ ಇಲ್ಲೇನವರು ಒಂದು ಡೈಗ್ರಾಮ್ ಕೊಟ್ಟಾರಲ್ಲ, ಈ ಡೈಗ್ರಾಮಿಗೆ ಸಂಬಂಧಪಟ್ಟಂಗೆ ಈ ಸ್ಟೇಟ್ಮೆಂಟ್ಸ್ನೊಳಗೆ ಯಾವ್ದು ಕರೆಕ್ಟ್ ಆಗ್ತೈತಿ ಅಂತ ಕೇಳಾಕತ್ತಾರ. ಸೊ ಆ್ಯಕ್ಚುಲಿ ಈ ಕ್ವಶನ್ ಏನು ಕೇಳಾಕತ್ತಾರ ಅಂದ್ರೆ, ಇದೇನು ನಾವು ಇಲ್ಲೊಂದು BH ಕರ್ವ್ ಡ್ರಾ ಮಾಡಿವಲ್ಲ, ಈ ಕರ್ವ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಿಗೆ, ಆ ಟೈಪಿಗೆ ಅಂದರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಿಗೆ ಸಂಬಂಧಪಟ್ಟಂಥ ಕರ್ವು, ಅಥವಾ ಈ ಟೈಪ್ ಆಫ್ ಕರ್ವ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ನಾವು ತೊಗೊಂಡ್ರೆ ಇಂಥ ಗ್ರಾಫ್ ಬರ್ತೈತೋ, ಅಥವಾ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ತೊಗೊಂಡ್ರೆ ಇಂಥ ಗ್ರಾಫ್ ಬರ್ತೈತಿ ಅಂತ ಕ್ವಶನ್ ಕೇಳಾಕತ್ತಾರ. ಓಕೆ, ಸೊ ಆಪ್ಷನ್ ಎ ಡಯಾಗ್ರಾಮ್ ಅಲ್ಲದು, ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ನಾಟ್ ಫೆರೋ ಆರ್ ಪ್ಯಾರಾ ಅಂತ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಇಟ್ ಈಸ್ ಫೆರೋಮ್ಯಾಗ್ನೆಟಿಕ್ ಆ್ಯಂಡ್ ನಾಟ್ ಡಯಾ ಆರ್ ಪ್ಯಾರಾ. ಈ ಟೈಪ್ ಯಾವುದಿರ್ಬೋದು ಇದು? ಗೆಸ್ ಮಾಡಿರಿ. ಓಕೆ, ಆನ್ಸರ್ ಈಸ್ ಇಟ್ ಈಸ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆ್ಯಂಡ್ ನಾಟ್ ಡಯಾ ಆರ್ ಪ್ಯಾರಾ. ಬಿಕಾಸ್ ಇಲ್ಲೇ ನಾವು ಇದರದ್ದು ಮ್ಯಾಗ್ನೆಟೈಸೇಷನ್ ವರ್ಸಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ತೊಗೊಂಡಿರ್ತೀವಿ ಈ ಕಡೆ. ಸೊ ಜನರಲಿ ಹೆಚ್ಚು ಸಿಂಬಾಲಿ ಯೂಸ್ ಏನ್ರಿ ರೆಪ್ರೆಸೆಂಟ್ ಮಾಡ್ತಾರೆ ಅದನ್ನು. ಇಲ್ಲೇ ನಾವು ಆ ಸ್ಪೆಸಿಮನನ್ನು ಮ್ಯಾಗ್ನೆಟೈಸ್ ಮಾಡ್ಕೊತ ಹೋದಂಗೆ ಇಟ್ ಈಸ್ ಗೆಟಿಂಗ್ ಮ್ಯಾಗ್ನೆಟೈಸ್ಡ್, ಡಿಮ್ಯಾಗ್ನೆಟೈಸ್ಡ್, ಮ್ಯಾಗ್ನೆಟೈಸ್ಡ್, ಡಿಮ್ಯಾಗ್ನೆಟೈಸ್ಡ್, ಮ್ಯಾಗ್ನೆಟೈಸ್ಡ್, ಡಿಮ್ಯಾಗ್ನೆಟೈಸ್ಡ್. ಸೊ ಹಿಂಗೆ ಮ್ಯಾಗ್ನೆಟೈಸೇಷನ್ ಆ್ಯಂಡ್ ಡಿಮ್ಯಾಗ್ನೆಟೈಸೇಷನ್ ಯಾವಾಗ ಬೇಕಾಗ ನಾವು ಮಾಡಬಹುದು ಅಂದರೆ ಇಟ್ ಶುಡ್ ಬಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಬಿಕಾಸ್ ಪ್ಯಾರಾ ತೊಗೊಂಡ್ವಿ ಅಂದ್ರೆ ನಾವು ಈಸಿಲಿ ಮ್ಯಾಗ್ನೆಟೈಸ್ ಡಿಮ್ಯಾಗ್ನೆಟೈಸ್ ಮಾಡೋಕ್ಕೆ ಬರೋಂಗಿಲ್ಲ. ಡಯಾಮ್ಯಾಗ್ನೆಟಿಕ್ ತೊಗೊಂಡ್ರೆ ಮ್ಯಾಗ್ನೆಟೈಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಈ ಟೈಪ್ ಆಫ್ ಕರ್ವ್ ಬಂದೈತಿ ಅಂದ್ರೆ ನಾವು ಮ್ಯಾಗ್ನೆಟೈಸ್ ಡಿಮ್ಯಾಗ್ನೆಟೈಸ್ ಮಾಡೀವಿ ಅಂದರೆ ಇಟ್ ಶುಡ್ ಬಿ ಅ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಓಕೆ, ಸೊ ಲಾಸ್ಟ್ 2 to 3 ಕ್ವಶನ್ಸ್ ಉಳಿದ್ವಿ. ಈಗ 29 ಮುಗೀತು. ನೆಕ್ಸ್ಟ್ 30. ಆ್ಯನ್ ಅಮೇಟರ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ ಆಫ್ 500 ohm. ಆ್ಯಕ್ಚುಲಿ ಅದು ಅವ್ರು ಕನ್ಫ್ಯೂಸ್ ಮಾಡೋಕೆ ಕೊಟ್ಟಾರ. ಇಟ್ ಶುಡ್ ಬಿ ಗ್ಯಾಲ್ನೋಮೀಟ್ರದು. ಬಿಕಾಸ್ ಅದ್ರ ಕರೆಂಟ್ ಅವರು 100 ಮೈಕ್ರೋ ಆಂಪಿಯರ್ಸ್ ಕೊಟ್ಟಾರೆ. ಸೊ ಮೈಕ್ರೋ ಆಂಪಿಯರ್ಸ್ನ ಕೊಟ್ಟರಂದ್ರೆ ಇಟ್ ಕೆನಾಟ್ ಬಿ ಅನ್ ಅಮೇಟರ್, ಇಟ್ ಈಸ್ ಗ್ಯಾಲ್ನೋಮೀಟರ್. ಆ್ಯನ್ ಅಮೇಟರ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ 500 ohm, ಇಟ್ ಗಿವ್ಸ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಫ್ ಕರೆಂಟ್. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಫ್ ಕರೆಂಟ್ ಅಂದರೆ ಮ್ಯಾಕ್ಸಿಮಮ್ ಕರೆಂಟ್ ಥ್ರೂ ದ ಗ್ಯಾಲ್ನೋಮೀಟರ್ IG ಅಂತ ಕನ್ಸಿಡರ್ ಮಾಡ್ತೀವಿ ನೋಡ್ರಿ ನಾವು. ದಟ್ ಈಸ್ 100 ಮೈಕ್ರೋ ಆಂಪಿಯರ್. ದ ಅಮೇಟರ್ ಅಥವಾ ಆ್ಯಕ್ಚುಲಿ ಇಟ್ ಶುಡ್ ಬಿ ಅ ಗ್ಯಾಲ್ನೋಮೀಟರ್, ಇಟ್ ಈಸ್ ಕನ್ವರ್ಟೆಡ್ ಟು ರೀಡ್ ಮ್ಯಾಕ್ಸಿಮಮ್ ವೋಲ್ಟೇಜ್. ಅಂದ್ರೆ ಈ ಕ್ವಶನ್ ಎದ್ರದಂದ್ರೆ ಹಿಯರ್ ದೇ ಆರ್ ಕನ್ವರ್ಟಿಂಗ್ ಗ್ಯಾಲನೋಮೀಟರ್ ಇಂಟು ವೋಲ್ಟ್ ಮೀಟರ್. ಈ ಕನ್ಸೆಪ್ಟ್ ಇದೆ ನೋಡ್ರಿ, ಕನ್ವರ್ಟಿಂಗ್ ಗ್ಯಾಲನೋಮೀಟರ್ ಇಂಟು ಅಮೇಟರ್ ಬೈ ಕನೆಕ್ಟಿಂಗ್ ಅ ವೆರಿ ಲೋ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ಅವಾಗ ಅದರದ್ದು ಫಾರ್ಮುಲಾ ಬರ್ತೈತಿ, ರೆಸಿಸ್ಟೆನ್ಸ್ ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್. ಅಮೇಟರ್ ಕನ್ವರ್ಟ್ ಮಾಡ್ಬೇಕಾರೆ ಇದು ಆ್ಯಕ್ಚುಲಿ ಕ್ವಶನ್ ವೋಲ್ಟ್ ಮೀಟರ್. ನಾನು ಹಂಗೆ ನೆನ್ಪು ಮಾಡಕತ್ತೀನಿ. ಇದಕ್ಕೊಂದು ಫಾರ್ಮುಲಾ ಇರ್ತೈತಲ್ಲೇ, IG ಡಿವೈಡೆಡ್ ಬೈ I ಮೈನಸ್ IG ಅಂಥೇಳಿ. ಇದು ಅಮೇಟರ್ ಕನ್ವರ್ಷನ್ನಿಗೆ. ಬಟ್ ಆ್ಯಕ್ಚುಲಿ ಹಿಯರ್ ವಿ ಆರ್ ಕನ್ವರ್ಟಿಂಗ್ ಇಟ್ ಇಂಟು ಅ ವೋಲ್ಟ್ ಮೀಟರ್. ಅಂದರೆ ವಿ ನೀಡ್ ಟು ಕನ್ವರ್ಟ್ ಒನ್ ಹೈ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಇಲ್ಲೊಂದು ಫಾರ್ಮುಲಾ ಐತೆ ನಮಗೆ. ವೋಲ್ಟೇಜ್, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇಟ್ ರೀಡ್ಸ್ ಆಫ್ಟರ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಅ ವೋಲ್ಟ್ ಮೀಟರ್ ಡಿವೈಡೆಡ್ ಬೈ ಕರೆಂಟ್ required for full scale deflection of the galvanometer, which is in this case 100 micro ampere, minus ಆ ಗ್ಯಾಲ್ನೋಮೀಟರ್ ದ ರೆಸಿಸ್ಟೆನ್ಸ್. ಹಿಂಗೊಂದು ಫಾರ್ಮುಲಾ ಇತ್ತು. ಅಂದರೆ ಇಲ್ಲೇನು ಆನ್ಸರ್ ಬರ್ತದಲ್ಲ ಅಷ್ಟು ರೆಸಿಸ್ಟೆನ್ಸನ್ನು ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ವಿ ಕ್ಯಾನ್ ಕನ್ವರ್ಟ್ ದ್ಯಾಟ್ ಗ್ಯಾಲ್ನೋಮೀಟರ್ ಇಂಟು ಅ ವೋಲ್ಟ್ ಮೀಟರ್. ಸೊ ಎಷ್ಟು ರೆಸಿಸ್ಟೆನ್ಸ್ ಬೇಕಾಗ್ತೈತಿ ಅಂಥೇಳಿ ಈ ಕ್ವಶನ್ನ ಕೇಳಾರ. ಟ್ರೈ ಮಾಡಿರಿ. ಓಕೆ, ಆನ್ಸರ್
for this question is option B, 9500 ohm in parallel. Okay, next, in order to increase the sensitivity of galvanometer, ಏನು ಮಾಡಬೇಕು ಅಂತ ಕ್ಯಾರ, there was a topic that we had discussed regarding moving coil galvanometer. Current sensitivity ಅಂತಿರುತ್ತೆ, how much angle deflection is seen in the suspension or the mirror for how much current, theta divided by I. This is called as current sensitivity. So this current sensitivity is found to be directly proportional to NBA divided by C. ಏನು ಇವು ಹಿಂಗಂದ್ರೆ, ಇಲ್ಲಿ ಥೀಟಾ ಅಂದರೆ ಆ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ನೊಳಗಿನ ಮಿರರ್ ಎಷ್ಟು ಆ್ಯಂಗಲ್ಲೇ ರೊಟೇಟ್ ಆಗ್ತೈತಿ, ಆ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಒಳಗೆ ನಾವು ಎಷ್ಟು ಕರೆಂಟ್ ಮೆಜರ್ ಮಾಡ್ಬೇಕಂತ ಮಾಡಿವಿ ಅದು ಐ. ಎನ್ ಈಸ್ ದ ನಂಬರ್ ಆಫ್ ಟರ್ನ್ಸ್ ಪ್ರೆಸೆಂಟ್ ಇನ್ ದ್ಯಾಟ್ ಏನ್ರಿ ಕಾಯಿಲ್. ಹಿಂಗೊಂದು ಕಾಯಿಲ್ ಇರುತ್ತೆ ನೋಡ್ರಿ, ಇದ್ರಾಗ ನಾವು ಆ್ಯಕ್ಚುಲಿ ಕರೆಂಟ್ ಹಿಂಗೆ ಪಾಸ್ ಮಾಡಿದ್ದೀವಿ, ಮ್ಯಾಲೆ ಹಿಂಗೆ ಸಸ್ಪೆನ್ಷನ್ ಹಾಕಿರ್ತಾರೆ, ಇಲ್ಲೊಂದು ಮಿರರ್ ಇರ್ತೈತಿ. ಕರೆಂಟ್ ಪಾಸ್ ಮಾಡಿದ ಕೂಡಲೇ ಈ ಕಡೆ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟ್ಸ್ ಇರ್ತಾವೆ. ಬಿಕಾಸ್ ಆಫ್ ದ ಟಾರ್ಕ್ ದ ಕಾಯಿಲ್ ಸ್ಟಾರ್ಟ್ಸ್ ಟು ರೊಟೇಟ್, ಹಿಂಗೆ ತಿರ್ಗಕ್ಕೆ ಸ್ಟಾರ್ಟ್ ಆಗ್ತೈತಿದೆ. ಅವಾಗಿಲ್ಲೇ ಟರ್ನ್ಸ್ ಫಾರ್ಮ್ ಆಗಿ ಈ ಸಸ್ಪೆನ್ಷನ್ ಒಳಗೆ ಕಪಲ್ ಫಾರ್ಮೇಷನ್ ಆಗಿ ದ ಮಿರರ್ ಸ್ಟಾರ್ಟ್ಸ್ ಟು ರೊಟೇಟ್. ಓಕೆ, ಸೊ ಎನ್ ಈಸ್ ನಂಬರ್ ಆಫ್ ಟರ್ನ್ಸ್ ಇನ್ ದಿಸ್ ಕಾಯಿಲ್. ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇವು ನಾರ್ತ್ ಪೋಲ್ ಸೌತ್ ಪೋಲ್ ಹಾಕಿರ್ತಾರಲ್ಲ ಅದು. ನೆಕ್ಸ್ಟ್ ಎ ಅಂದರೆ ಏರಿಯಾ, ಎದ್ರದ್ದು ಏರಿಯಾ ಇದೇನಿಲ್ಲಿ ನಾವು ಕಾಯಿಲ್ ತೊಗೊಂಡಿರ್ತೀವಲ್ಲ ಸೆಂಟರ್ನೊಳಗೆ, ಇದ್ರದ್ದು ಏರಿಯಾ ಇದು ಎ. ನೆಕ್ಸ್ಟ್ ಡಿವೈಡೆಡ್ ಬೈ ಸಿ ಅಂದರೆ ಕಪಲ್ ಪರ್ ಯೂನಿಟ್ ಆ್ಯಂಗುಲರ್ ಟ್ವಿಸ್ಟ್ ಪ್ರೊಡ್ಯೂಸ್ಡ್ ಇನ್ ದ ಸಸ್ಪೆನ್ಷನ್. ಇಲ್ಲಿ ಸಸ್ಪೆನ್ಷನ್ ಹಾಕಿರ್ತಾರಲ್ಲ ಅದರೊಳಗೆ ಪ್ರತಿ ಒಂದು ಟ್ವಿಸ್ಟಿಗೆ ಎಷ್ಟು ಕಪಲ್ ಫಾರ್ಮ್ ಆಗ್ತೈತಿ. ಸೊ ಇದು ಕರೆಂಟ್ ಸೆನ್ಸಿಟಿವಿಟಿ. ಕ್ವಶನ್ ಏನು ಕೇಳಾಗತ್ತಾರ ಅವರು, ಸೊ ಥೀಟಾ ಬೈ ಐ ಈಸ್ ಕರೆಂಟ್ ಸೆನ್ಸಿಟಿವಿಟಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು NBA ಬೈ ಸಿ ಅಂತ ನಾವು ತೊಗೊಂಡ್ರೆ, ಅವರಿಗೆ ಸೆನ್ಸಿಟಿವಿಟಿ ಆಫ್ ದ ಗ್ಯಾಲ್ವನೋಮೀಟರನ್ನು ಇನ್ಕ್ರೀಸ್ ಮಾಡೋದೈತಂತ ಈ ಕ್ವಶನ್ ಒಳಗೆ. ಸೊ ಈ ಬೇಸಿಸ್ ಮೇಲೆಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸೆನ್ಸಿಟಿವಿಟಿ ಆಫ್ ದ ಗ್ಯಾಲ್ವನೋಮೀಟರ್ ವಾಟ್ ಕ್ಯಾನ್ ಬಿ ಡನ್? ಓಕೆ, so answer is option C, we can increase the magnetic field because here current sensitivity is directly proportional to magnetic field. So first option ಹೇಳ್ತೈತಿ suspension wire should be made stiff. ಅದನ್ನು ಸ್ಟಿಫ್ ಮಾಡಿಬಿಟ್ರೆ ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತೈತಿ, ಕಪಲ್ ಪರ್ ಯೂನಿಟ್ ಆ್ಯಂಗುಲರ್ ಟ್ವಿಸ್ಟ್. ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಬಿಡ್ತಂದ್ರೆ ಥೀಟಾ ಬೈ ಐ ಡಿಕ್ರೀಸ್ ಆಗ್ತೈತಿ. ನಮಗೆ ಡಿಕ್ರೀಸ್ ಆಗೋದು ಬೇಡ, ವಿ ವಾಂಟ್ ಟು ಇನ್ಕ್ರೀಸ್ ಇಟ್. ಆಪ್ಷನ್ ಬಿ ಹೇಳ್ತೈತಿ ಎ ಅಂದರೆ ಏರಿಯಾ ಕಡಿಮೆ ಮಾಡ್ಬೇಕು, ಹಾಗೂ ಆಗಂಗಿಲ್ಲ. ಆಪ್ಷನ್ ಡಿ ಒಳಗೆ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಮಾಡ್ಬೇಕು, ಅವಾಗೂ ಥೀಟಾ ಬೈ ಐ ಕಡಿಮೆ ಆಗುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ಸೊ ಲಾಸ್ಟ್ ಕ್ವಶನ್, ಐಸೋಗೋನಿಕ್ ಲೈನ್ಸ್ ಆರ್ ದೋಸ್ ಫಾರ್ ವಿಚ್, ಇದನ್ನು ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ಅಟ್ ದ ಬಿಗಿನಿಂಗ್ ಆಫ್ ದ ವಿಡಿಯೋ. ಸೊ ಐಸೋಗೋನಿಕ್ ಲೈನ್ಸ್ ಆರ್ ದೋಸ್ ಅಟ್ ವಿಚ್ ಡೆಕ್ಲಿನೇಷನ್ ಈಸ್ ದ ಸೇಮ್ ಅಟ್ ಆಲ್ ಪ್ಲೇಸಸ್ ಆನ್ ದ್ಯಾಟ್ ಲೈನ್. ಸೊ ಇಲ್ಲಿಗೆ 32 ಕ್ವಶನ್ಸ್ ಮುಗಿದು ಮೆಜಾರಿಟಿ ಆಫ್ ಟಾಪಿಕ್ಸ್ ನಾವು ಮ್ಯಾಗ್ನೆಟಿಸಮ್ ಮ್ಯಾಟರ್ನಾಗಿಂದು ನೋಡಿದ್ವಿ. ಇಲ್ಲೇ ಹೆಚ್ಚಿಗೆ ನ್ಯೂಮರಿಕಲ್ಸ್ ಇದ್ದಿದ್ದಿಲ್ಲ, ಮೆಜಾರಿಟಿ ಥಿಯರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಇದ್ವು. ಸೊ ಎಷ್ಟು ಸಾಧ್ಯ ಆಗ್ತೈತಿ ನನ್ನ ಕಡೆಯಿಂದ ಕ್ವಶನ್ಸು ಮತ್ತು ಥಿಯರಿ ನೆನ್ಪು ಮಾಡ್ಸೋಕ್ಕೆ ಟ್ರೈ ಮಾಡೀನಿ. ಸೊ ಇದನ್ನು ಹೋಪ್ಫುಲಿ ವಿಡಿಯೋ ಯೂಸ್ ಆಗೈತೆ ಅಂತ ಅಂದ್ಕೊಂಡಿನಿ. ಇದೇ ಟೈಪ್ ನೆಕ್ಸ್ಟ್ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ದು ಥಿಯರಿನೂ ನೆನಪಾಗಿರ್ಬೇಕು, CETನೂ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಅದು ಕಂಟಿನ್ಯೂಸ್ಲಿ ಒಂದು ಸರ್ತಿ ನೀವು ನೋಡಿಬಿಟ್ರೆ ಈ ಚಾಪ್ಟರ್ ಆಯ್ತು, ನೆಕ್ಸ್ಟ್ EMI ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇನ್ನೊಂದು ಸರ್ತಿ ನೀವು ಸಪ್ರೇಟ್ ಹೋಗಿ ಮತ್ತು ಅದರದ್ದು ಥಿಯರಿ ಓದೋದು ಅಥವಾ ಅದು CET ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಸೊ ಅದರ ಇಂಟೆನ್ಷನ್ ಇಟ್ಕೊಂಡು ಇದು ಮಾಡಿದ್ದು. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದೀಸ್ ವಿಡಿಯೋಸ್. ಸೊ ಹಂಗಾರೆ ನೆಕ್ಸ್ಟ್ EMI ನಿಂದ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.